Hello students, welcome back to Simple Biology. ಇವತ್ತಿನ ವಿಡಿಯೋದಲ್ಲಿ ಫೋಟೋಸಿಂಥಸಿಸ್ ಚಾಪ್ಟರ್ ಏನಿದೆ ಅದರದ್ದು ಕಂಟಿನ್ಯೂಷನ್ ಪಾರ್ಟ್ನ ನೋಡೋಣ. ನಾನು ಹಾಕ್ತಾ ಇರೋಂಥ ಎಲ್ಲ ವಿಡಿಯೋಗಳು ನೀವು ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು ಅಥವಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ KCET ಆಗಲಿ ನೀಟ್ ಆಗಲಿ ಇದಕ್ಕೆಲ್ಲ ನೀವು ಪ್ರಿಪೇರ್ ಆಗ್ತಿದ್ರು ಕೂಡ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ. ಹಾಗೆ ಕಾನ್ಸೆಪ್ಟ್ನ ಆದಷ್ಟು ಸಿಂಪಲ್ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾವುದು ನಿಮಗೆ ಕಷ್ಟ ಅನಿಸೋದಿಲ್ಲ. ಸೊ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇರೋದೇ ಎಲ್ಲ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗೋ ಥರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನಾವೇನು ಕಲ್ತಿದ್ವಿ ಅಂದರೆ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ ಏನಿದೆ ಅದನ್ನು ಕಲ್ತಿದ್ವಿ. ಯಾಕೆ ಅಂದರೆ ದಟ್ ಈಸ್ ದ ಸೈಟ್ ಆಫ್ ಫೋಟೋಸಿಂಥಸಿಸ್. ಎಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ ಅಂದರೆ ಮೇನ್ ಆಗಿ ಎಲ್ಲ ಆಗ್ತಾ ಇದೆ, ಕ್ಲೋರೋಪ್ಲಾಸ್ಟ್ ಒಳಗಡೆ ಆಗ್ತಾ ಇದೆ ಅಂತ ನಾವು ಕಲ್ತಿದ್ವಿ. ಈ ಕ್ಲೋರೋಪ್ಲಾಸ್ಟ್ ಎಲ್ಲ ಎಲ್ಲಿರುತ್ತೆ? ಲೀಫಲ್ಲಿರುವಂಥ ಒನ್ ಆಫ್ ದ ಸೆಲ್, ಮೀಸೋಫಿಲ್ ಸೆಲ್ ಅಂತ ನಾವೇನು ಹೇಳ್ತೀವಿ, ಆ ಸೆಲ್ ಒಳಗಡೆ ಈ ಫೋಟೋಸಿಂಥಸಿಸ್ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ವಿ. ಬಟ್ ಈ ಕ್ಲೋರೋಪ್ಲಾಸ್ಟ್ ಏನಿದೆ ಇದು ಮೀಸೋಫಿಲ್ ಸೆಲ್ಲಲ್ಲಿ ಹೇಗೆ ಅರೇಂಜ್ ಆಗಿದೆ ಅಂತ ಒಂದು NCERTಯಲ್ಲಿ ನಿಮಗೆ ಕ್ವಶನ್ನ ಕೊಟ್ಟಿದ್ದಾರೆ. ಸೊ ಆ ಕ್ವಶನ್ ಒಂದು ನಾನು ಬಿಟ್ಟಿದ್ದೆ, ಅದನ್ನು ಇವತ್ತು ಕಂಪ್ಲೀಟ್ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ ಏನಿದೆ ಪಿಗ್ಮೆಂಟ್ಸ್ಗಳು, ಅದ್ರ ಬಗ್ಗೆ ನಾವು ಇವತ್ತು ನೋಡ್ತಾ ಹೋಗೋಣ. ಸೊ ಅಲ್ಲಿ ಇದ್ದಂಥ ಒಂದು ಕ್ವಶನ್ ಏನಂದರೆ ಲೈಟ್ ಇಂಟೆನ್ಸಿಟಿ ಮೇಲೆ ಈ ಕ್ಲೋರೋಪ್ಲಾಸ್ಟ್ಗಳೇನಿದೆ ಅದು ಮೀಸೋಫಿಲ್ ಸೆಲ್ಲಲ್ಲಿ ಹೇಗೆ ಅರೇಂಜ್ ಆಗಿರುತ್ತೆ. ಕೆಲವೊಂದ್ಸಲಿ ಪ್ಯಾರಲಲ್ ಆಗಿ ಅರೇಂಜ್ ಆಗಿರುತ್ತೆ, ಕೆಲವೊಂದ್ಸಲಿ ಪರ್ಪೆಂಡಿಕ್ಯುಲರ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ಯಾವ ಟೈಮಲ್ಲಿ ಇದು ಪ್ಯಾರಲಲ್ ಇರುತ್ತೆ, ಯಾವ ಟೈಮಲ್ಲಿ ಇದು ಪರ್ಪೆಂಡಿಕ್ಯುಲರ್ ಇರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಬಟ್ ಅದಕ್ಕೆ ಯಾವುದೇ ರೀತಿ ಆನ್ಸರ್ನ NCERTಯಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅದು ಅರೇಂಜ್ ಆಗಿರುತ್ತೆ ಮೀಸೋಫಿಲ್ ಸೆಲ್ಲಲ್ಲಿ ಅಂತ. ಸಪೋಸ್ ಈಗ ಮೀಸೋಫಿಲ್ ಸೆಲ್ ಒಳಗಡೆ ಈ ಕ್ಲೋರೋಪ್ಲಾಸ್ಟ್ ಏನಿದೆ ಇದನ್ನ ಸೆಲ್ ಅಂತ ಇಟ್ಕೊಳ್ಳಿ, ಮೀಸೋಫಿಲ್ ಸೆಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಸೆಲ್ ಎಲ್ಲ ಪ್ಲಾಂಟ್ಸ್ ಎಲ್ಲ ಹೇಗಿರುತ್ತೆ, ಆಲ್ಮೋಸ್ಟ್ ರೆಕ್ಟಾಂಗ್ಯುಲರ್ ಶೇಪ್ ಇರುತ್ತೆ. ಸೊ ನಾನಿಲ್ಲಿ ಮೀಸೋಫಿಲ್ ಸೆಲ್ನ ತೊಗೊಂಡಿದ್ದೀನಿ. ಮೀಸೋಫಿಲ್ ಸೆಲ್ ನಿಮಗೆ ಎರಡು ರೀತಿ ಇರುತ್ತಲ್ವಾ, ಪ್ಯಾಲಿಸೈಡ್ ಮತ್ತು ಸ್ಪಾಂಜಿ. ಇಲ್ಲಿ ನಾನು ಎರಡೂ ಬಿಟ್ಟು ಇಲ್ಲಿ ರೆಕ್ಟಾಂಗ್ಯುಲರ್ ತೋರಿಸ್ತಾ ಇದ್ದೀನಿ, ಬಿಕಾಸ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಇಲ್ಲ ನೀವು ಬೇಕಂದರೆ ಹಾಗೆ ಇರ್ರೆಗ್ಯುಲರ್ ಶೇಪಲ್ಲಿ ಬರ್ಕೊಂಡ್ರೆ ಅದು ಸ್ಪಾಂಜಿ ಪ್ಯಾರೆಂಕೈಮ್ ಆಗುತ್ತೆ. ಪ್ಯಾಲಿಸೈಡ್ ಅಂದರೆ ಪ್ಯಾಲಿಸೈಡಲ್ಲಿ ಕೂಡ ಒಂದು ನಿಮಗೆ ಎಲಾಂಗೇಟೆಡ್ ಸ್ಟ್ರಕ್ಚರ್ ಇರುತ್ತೆ. ಹಾಗೆ ಡ್ರಾ ಮಾಡಬಹುದು. ನಾನು ಹೀಗೆ ರೆಕ್ಟಾಂಗ್ಯುಲರ್ ಶೇಪಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ಅಷ್ಟೇ, ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಏನಿದೆ ಇದು ಮೀಸೋಫಿಲ್ ಸೆಲ್. ಈ ಮೀಸೋಫಿಲ್ ಸೆಲ್ಲಲ್ಲಿ ಕ್ಲೋರೋಪ್ಲಾಸ್ಟ್ಗಳಿದೆ ಅನ್ನೋದು ಗೊತ್ತಿರೋಂಥ ವಿಷಯ. ಈಗ ಈ ಕ್ಲೋರೋಪ್ಲಾಸ್ಟ್ಗಳು ಯಾವ ರೀತಿ ಅರೇಂಜ್ ಆಗಿದೆ ಅಂತ ಕ್ವಶನ್ ಇರೋದು. ನೀವು ಅಬ್ಸರ್ವ್ ಮಾಡಿದರೆ ನೀವು ಪ್ಲಾಂಟ್ ಅನಾಟಮಿಯಲ್ಲಿ ನೀವು ಏನಿದೆ ಸೆಕ್ಷನ್ನ ನೋಡಿರ್ತೀರ, ಪ್ಲಾಂಟ್ ಲೀಫ್ ಸೆಕ್ಷನ್ನ ನೋಡಿರ್ತೀರ, TS ಆಫ್ ಲೀಫ್, ಹೇಗೆ ಅದು ಕ್ಲೋರೋಪ್ಲಾಸ್ಟ್ಗಳು ಅರೇಂಜ್ ಆಗಿರುತ್ತೆ ಅಂತ. ಯೂಶಲಿ ಪ್ಯಾಲಿಸೈಡ್ ಪ್ಯಾರೆಂಕೈಮ್ ಆಗಲಿ ಸ್ಪಾಂಜಿ ಪ್ಯಾರೆಂಕೈಮ್ ಆಗಲಿ ಅದರಲ್ಲಿ ನೀವು ಕ್ಲೋರೋಪ್ಲಾಸ್ಟ್ಗಳನ್ನ ನೀವು ಈ ಸೈಡ್ ವಾಲ್ಗೆ ನೀವು ಡ್ರಾ ಮಾಡಿರ್ತೀರ ಅಲ್ವಾ. ಸೊ ಎಲ್ಲ ಟೈಮಲ್ಲೂ ಇದು ಹೀಗೆ ವಾಲ್ ಕಡೆನೇ ಅಟ್ಯಾಚ್ ಆಗಿರುತ್ತಾ, ಹೇಗಿರುತ್ತೆ ಅನ್ನೋದು ಈಗ NCERTಲಿ ಕೇಳಿರುವಂಥ ಕ್ವಶನ್. ಸೊ ಯಾವಾಗ ಇದು ಪ್ಯಾರಲಲ್, ಈಗ ನಾವೇನಂತ ಹೇಳ್ಬೋದು ಅಂತಂದರೆ, ಈಗ ಸಪೋಸ್ ಲೈಟ್ ಇಂಟೆನ್ಸಿಟಿ ಹೀಗಿದ್ರೆ ಇನ್ಸಿಡೆಂಟ್ ಲೈಟ್ ಅಂತ ಹೇಳ್ತೀವಿ, ಇನ್ಸಿಡೆಂಟ್ ಲೈಟ್. ಓಕೆ, ಸೊ ಇನ್ಸಿಡೆಂಟ್ ಲೈಟ್ ಹೇಗೆ ಬೀಳ್ತಾ ಇದೆ, ಹೀಗೆ ಬೀಳ್ತಾ ಇದೆಯಾ. ಸೊ ಇನ್ಸಿಡೆಂಟ್ ಲೈಟ್ ಹೀಗಿದ್ದಾಗ ಅದು ಇನ್ಸಿಡೆಂಟ್ ಲೈಟ್ಗೆ ಪ್ಯಾರಲಲ್ ಇದ್ದರೆ ಅದು ಯಾವಾಗ ಈ ಥರ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ಲೈಟ್ಗೆ ಇರುತ್ತೆ ಅಂತಂದರೆ ವೆನ್ ದ ಇಂಟೆನ್ಸಿಟಿ ಆಫ್ ಲೈಟ್ ಇಸ್ ಮೋರ್. ಓಕೆ, ಇಂಟೆನ್ಸಿಟಿ ಏನಿದೆ, ಇಂಟೆನ್ಸಿಟಿ ಆಫ್ ಲೈಟ್ ಇಸ್ ಮೋರ್. ಓಕೆ, ಸೊ ಇಂಟೆನ್ಸಿಟಿ ಆಫ್ ಲೈಟ್ ಯಾವಾಗ ಜಾಸ್ತಿ ಇರುತ್ತೆ ಆವಾಗ ಏನಾಗುತ್ತೆ, ಇನ್ಸಿಡೆಂಟ್ ಲೈಟ್ಗೆ ಪ್ಯಾರಲಲ್ ಆಗಿ ಅರೇಂಜ್ ಆಗುತ್ತೆ. ಅದೇ ನೀವೇನಾದರೂ ಮೀಸೋಫಿಲ್ ವಾಲ್ಗೆ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ಇಸ್ ನಾಟ್ ಪ್ಯಾರಲಲ್, ಇಟ್ ಇಸ್ ಪರ್ಪೆಂಡಿಕ್ಯುಲರ್. ಆಯ್ತಾ, ಇದು ಪರ್ಪೆಂಡಿಕ್ಯುಲರ್ ಅಂತ ಹೇಳಬೇಕು. ಇದು ವಾಲ್ ಆಫ್ ದ ಮೀಸೋಫಿಲ್ ಸೆಲ್. ಸೊ ಇನ್ಸಿಡೆಂಟ್ ಲೈಟ್ಗೆ ಏನಾಗಿದೆ, ಪ್ಯಾರಲಲ್ ಆಗಿದೆ. ಸೊ ಇದು ಇನ್ಸಿಡೆಂಟ್ ಲೈಟ್ ಹೀಗೆ ಬೀಳ್ತಾ ಇದ್ರೆ ಅದಕ್ಕೆ ಪ್ಯಾರಲಲ್ ಆಗಿ ಏನು ಇದು ಕ್ಲೋರೋಪ್ಲಾಸ್ಟ್ಗಳು ಅರೇಂಜ್ ಆಗಿದೆ ಮೀಸೋಫಿಲ್ ಸೆಲ್ ಒಳಗಡೆ. ಸೊ ಯಾವಾಗ ಲೈಟ್ ಡೆನ್ಸಿಟಿ ಯಾವಾಗ ಜಾಸ್ತಿ ಇರುತ್ತೆ ಆವಾಗ. ಓಕೆ, ಸೊ ಇದು ಒಂದು ನಿಮಗೆ ಕ್ಲಾರಿಟಿ ಸಿಕ್ತು. ಹಾಗಾದರೆ ಪರ್ಪೆಂಡಿಕ್ಯುಲರ್ ಆಗಿ ಯಾವಾಗಿರುತ್ತೆ ಅಂತಂದರೆ ಇನ್ನೊಂದು ಸೆಲ್ಲಲ್ಲಿ ಡ್ರಾ ಮಾಡೋಣ. ಸೊ ಇಲ್ಲಿ ಮೀಸೋಫಿಲ್ ಸೆಲ್ ಹೀಗೆ ಇದ್ದರೆ ಪರ್ಪೆಂಡಿಕ್ಯುಲರ್ ಅಂದರೆ ಇಲ್ಲಿ ವಾಲ್ಗೆ ಇದು ಪ್ಯಾರಲಲ್ ಅಂತ ನಾವು ತಗೊಳ್ಳಿ, ಅಥವಾ ಇನ್ಸಿಡೆಂಟ್ ಲೈಟ್ ಏನಿದೆ ಇದಕ್ಕೆ ನಿಮಗೆ ಪರ್ಪೆಂಡಿಕ್ಯುಲರ್ ಆಗಿ ಅರೇಂಜ್ ಆಗಿದೆ. ಯಾವಾಗ ಅಂದರೆ ಲೈಟ್ ಇಂಟೆನ್ಸಿಟಿ ಯಾವಾಗ ಕಡಿಮೆ ಇರುತ್ತೆ ಅಥವಾ ಲೋ ಇರುತ್ತೆ. ಓಕೆ, ನಾನು ಇಲ್ಲಿ ಕಂಪ್ಲೀಟ್ ಸೆಂಟೆನ್ಸ್ ಬರಿತಾ ಇಲ್ಲ. ಇಂಟೆನ್ಸಿಟಿ ಆಫ್ ಲೈಟ್ ಯಾವಾಗ ನಿಮಗೆ ಲೋ ಇರುತ್ತೆ ಆಗ ಇದು ಕ್ಲೋರೋಪ್ಲಾಸ್ಟ್ಗಳು ಮೀಸೋಫಿಲ್ ಸೆಲ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಅರೇಂಜ್ ಆಗಿರುತ್ತೆ. ಓಕೆನಾ, ಸಾರಿ, ಇನ್ಸಿಡೆಂಟ್ ಲೈಟ್ಗೆ ಇದು ಪರ್ಪೆಂಡಿಕ್ಯುಲರ್ ಆಗಿ ಅರೇಂಜ್ ಆಗಿರುತ್ತೆ. ಓಕೆ, ವಾಲಿಗೆ ಪ್ಯಾರಲಲ್ ಅಂತ ತಗೊಳ್ಳಿ, ವಾಲಿಗೆ ಪ್ಯಾರಲಲ್, ಇನ್ಸಿಡೆಂಟ್ ಲೈಟ್ಗೆ ಪರ್ಪೆಂಡಿಕ್ಯುಲರ್. ಸೊ ಕ್ಲಾರಿಟಿ ಇದೆಯಾ. ಕೆಲವೊಂದ್ಸಲಿ ನಿಮಗೆ ಇನ್ಸಿಡೆಂಟ್ ಲೈಟ್ನ ಎಕ್ಸಾಂಪಲ್ ಆಗಿ ತೊಗೊಂಡು ನಿಮಗೆ ಕೇಳ್ಬೋದು ಹೇಗೆ ಅರೇಂಜ್ ಆಗಿದೆ ಅಂತ, ಅಥವಾ ವಾಲ್ ಆಫ್ ದ ಮೀಸೋಫಿಲ್ ಸೆಲ್ನ ಎಕ್ಸಾಂಪಲ್ ಆಗಿ ತೊಗೊಂಡು ಕೇಳ್ಬೋದು. ಸೊ ಅದಕ್ಕೆ ನಾನು ಎರಡರದ್ದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಯಾವಾಗ ಲೈಟ್ ಇಂಟೆನ್ಸಿಟಿ ಕಡಿಮೆ ಇರುತ್ತೆ ಆವಾಗ ಏನಾಗುತ್ತೆ, ಇನ್ಸಿಡೆಂಟ್ ಲೈಟ್ಗೆ ಇದು ಪರ್ಪೆಂಡಿಕ್ಯುಲರ್ ಆಗಿ ಅರೇಂಜ್ ಆಗಿರುತ್ತೆ. ಕ್ಲಾರಿಟಿ ಸಿಗ್ತಾ. ಸೊ ಹಾಗಿದ್ರೆ ಎರಡೂ
ಟೈಪ್ ನಾವು ನೋಡಿದ್ವಿ. ಲೈಟ್ ಇಂಟೆನ್ಸಿಟಿ ಯಾವಾಗ ಜಾಸ್ತಿ ಇರುತ್ತೆ, ಯಾವಾಗ ಕಡಿಮೆ ಇರುತ್ತೆ, ಆವಾಗ ಹೇಗೆ ಅರೇಂಜ್ ಆಗಿರುತ್ತೆ ಅಂತ. ಸಪೋಸ್ ಲೈಟ್ ಇಂಟೆನ್ಸಿಟಿ ನಾರ್ಮಲ್ ಇರುತ್ತೆ ಅಂತ ಇಟ್ಕೊಳ್ಳಿ, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಎಷ್ಟಿರ್ಬೇಕು ಅಷ್ಟೇ ನಾರ್ಮಲ್ ಆಗಿದೆ. ಸೊ ಆವಾಗ ಹೇಗೆ ಅರೇಂಜ್ ಆಗಿರುತ್ತೆ ಅಂದರೆ, ಈ ಸೆಲ್ ಒಳಗಡೆ ಇದೇನಿದೆ ಇದೆಲ್ಲ ಮೆಸೋಫಿಲ್ ಸೆಲ್ಸ್, ಈ ಸೆಲ್ ಒಳಗಡೆ ಇದೆಲ್ಲ ಏನಿದೆ ಕ್ಲೋರೋಪ್ಲಾಸ್ಟ್ಗಳು, ಇದು ರ್ಯಾಂಡಮ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ಅದಕ್ಕಾಗ ಏನು ಪರ್ಟಿಕ್ಯುಲರ್ ಆಗಿ ಹೀಗೆ ಬೇಕು ಲೈಟ್ ಅಂತ ಏನಿಲ್ಲಲ್ಲ. ಸೊ ರ್ಯಾಂಡಮ್ ಆಗಿ ಅರೇಂಜ್ ಆಗಿರುತ್ತೆ. ಯಾವಾಗ ಲೈಟ್ ನಾರ್ಮಲ್ ಇರುತ್ತಲ್ಲ ಅವಾಗ. ಸೊ ನಾರ್ಮಲ್ ಲೈಟ್ ಇಂಟೆನ್ಸಿಟಿ ಇರುವಾಗ ಈ ಕ್ಲೋರೋಪ್ಲಾಸ್ಟ್ಗಳೆಲ್ಲ ರ್ಯಾಂಡಮ್ ಆಗಿ ಅರೇಂಜ್ ಆಗುತ್ತೆ. ಸೊ ಮೂರೂ ಗೊತ್ತಾಯ್ತಲ್ವ, ಈಗ ಯಾವುದೇ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ರೀಸನ್ ಏನಾದರೂ ಯಾಕೆ ಅಂತ ನೀವು ಕೇಳಿದ್ರೆ, ಸಪೋಸ್ ನಿಮ್ಗೆ ಏನಾದರೂ ರೀಸನ್ನು ಕೂಡ ತಿಳ್ಕೊಳ್ಬೇಕು, ಯಾಕಪ್ಪ ಈ ಥರ ಚೇಂಜ್ ಮಾಡ್ತಾ ಇದೆ ಇದ್ರ ಪೊಸಿಷನ್ನ ಅಂತಂದರೆ, ಇಂಟೆನ್ಸಿಟಿ ತುಂಬ ಇದೆ ಅಂತ ಇಟ್ಕೊಳ್ಳಿ, ಲೈಟ್ ತುಂಬಾ ಇದೆ. ಅಷ್ಟೊಂದು ಲೈಟ್ ಬೇಕಾಗಿಲ್ಲ ಕ್ಲೋರೋಪ್ಲಾಸ್ಟ್ಗೆ, ಎಷ್ಟು ಬೇಕು ಮಿನಿಮಮ್ ಅಷ್ಟಿದ್ರೆ ಸಾಕು. ಸೊ ಅವಾಗ ಏನು ಮಾಡಬೇಕು, ಇದು ಕ್ಲೋರೋಪ್ಲಾಸ್ಟ್ ಅದನ್ನು ಅವಾಯ್ಡ್ ಮಾಡಬೇಕು ಲೈಟ್ನ. ಸೊ ಅವಾಯ್ಡ್ ಮಾಡಬೇಕಂದಾಗ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಅದು ಅವಾಯ್ಡ್ ಮಾಡೋಕ್ಕಾಗುತ್ತಾ, ಡೈರೆಕ್ಟಾಗಿ ಅದು ಬಂದು ಬೀಳುತ್ತೆ. ಸೊ ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಸೈಡಿಗೆ ಹೋಗಿ ಅದು ಸ್ವಲ್ಪ ಹೈಡ್ ಆಗೋ ಥರ ಆಗಬೇಕು. ಸೊ ಏನಾಗುತ್ತೆ, ಇಲ್ಲಿ ತುಂಬ ಜಾಸ್ತಿ ಲೈಟ್ ಇಂಟೆನ್ಸಿಟಿ ಇರುವಾಗ ಸೈಡ್ಗೆ ಹೋಗಿಬಿಟ್ಟು ಇಂಟೆನ್ಸಿಟಿನ ಸ್ವಲ್ಪ ಕಡಿಮೆ ತೊಗೊಳುತ್ತೆ. ಅದೇ ಲೋ ಇರುವಾಗ ನನಗೆ ತೋರಿಸಿದ್ದಲ್ಲ ಪರ್ಪೆಂಡಿಕ್ಯುಲರ್ ಆಗಿ ಅರೇಂಜ್ ಆಗಿದೆ. ಯಾಕೆ ಅಂತಂದರೆ ಆದಷ್ಟು ಸಫಿಷಿಯೆಂಟ್ ಲೈಟ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೋಸ್ಕರ ಕಡಿಮೆ ಇರುವಾಗ ಬಂದು ಇಲ್ಲಿ ವಾಲ್ ಹತ್ರ ರಿಸೀವ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಅಷ್ಟು ಈಸಿಯಾಗಿ ಅದು ತನ್ನನ್ನು ತಾನು ಅರೇಂಜ್ ಮಾಡ್ಕೊಳ್ಳುತ್ತೆ. ಸೊ ಏನಾದರೂ ನಾರ್ಮಲ್ ಲೈಟ್ ಇದ್ದರೆ ಅವಾಗ ಅದ್ರ ನೆಸೆಸಿಟಿ ಇಲ್ಲ, ಪರ್ಪೆಂಡಿಕ್ಯುಲರ್ ಆದರೂ ಆಗಲಿ ಅಥವಾ ಏನು ಪ್ಯಾರಲಲ್ ಆದರೂ ಆಗಲಿ ಅದಕ್ಕೆ ಎಫೆಕ್ಟ್ ಆಗಲ್ಲ. ಸೊ ಎಲ್ಲಿ ಆ್ಯಂಗಲಲ್ಲಿ ಇದ್ರೂ ಕೂಡ ಅದಕ್ಕೆ ನಾರ್ಮಲ್ ಆಗಿ ರಿಸೀವ್ ಆಗ್ತಾ ಇರುತ್ತೆ ಲೈಟ್. ಸೊ ಹಾಗಾಗಿ ನಾರ್ಮಲ್ ಇರುವಾಗ ಅದು ರ್ಯಾಂಡಮ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ರೀಸನ್ ಗೊತ್ತಾಯ್ತಲ್ಲ. ಸೊ ಇದೊಂದು ಕ್ವಶನ್ನ NCERT ಮೆನ್ಷನ್ ಮಾಡಿದ್ದಾರೆ, ಬಟ್ ಅದಕ್ಕೆ ಆನ್ಸರ್ನ ಕೊಟ್ಟಿಲ್ಲ. ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಏನು ಇದ್ರ ಮೇಲೆ ಬೇಸ್ ಮೇಲೆ ಕ್ವಶನ್ಸ್ ಕೇಳಲ್ಲ. ಬಟ್ ಏನಾದರೂ ನೀವು ಕಾಂಪಿಟೇಟಿವ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಈ ಕಾನ್ಸೆಪ್ಟ್ಸ್ಗಳೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಒಂದು ಸಿಂಗಲ್ ಲೈನ್ ಆದರೂ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಪಿಗ್ಮೆಂಟ್, ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಈ ಪಿಗ್ಮೆಂಟ್ಸ್ ಅಂದರೆ ಏನು ಅಂದರೆ, ಪಿಗ್ಮೆಂಟ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಹ್ಯಾಸ್ ಎ ಎಬಿಲಿಟಿ ಟು ಅಬ್ಸಾರ್ಬ್ ದ ಲೈಟ್ ಅಟ್ ಸ್ಪೆಸಿಫಿಕ್ ವೇವ್ ಲೆಂತ್ ಅಂತ ನಿಮ್ಮ NCERT ಕೊಟ್ಟಿದ್ದಾರೆ. ಸೊ ಏನಿದು ಪಿಗ್ಮೆಂಟ್ಸ್ ಆರ್ ಸಬ್ಸ್ಟೆನ್ಸಸ್. ಓಕೆ, ದೀಸ್ ಆರ್ ನಥಿಂಗ್ ಬಟ್ ಸಮ್ ಆಫ್ ದ ಸಬ್ಸ್ಟೆನ್ಸಸ್. ಅಥವಾ ನೀವು ಅದನ್ನು ಕಾಂಪೌಂಡ್ಸ್ ಅಂತನಾದರೂ ಹೇಳಿ, ಇಲ್ಲ ಕೆಮಿಕಲ್ಸ್ ಅಂತನಾದರೂ ಹೇಳಿ, ಏನೋ ಒಂದು ಪ್ಲಾಂಟಲ್ಲಿ ಇರುವಂಥ ಒಂದು ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಎ ಎಬಿಲಿಟಿ. ಓಕೆ, ಎಬಿಲಿಟಿ ಏನಕ್ಕಿದೆ, ಇದಕ್ಕೇನು ಎಬಿಲಿಟಿ ಇದೆ, ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಂಥ ಎಬಿಲಿಟಿ ಇದೆ. ಲೈಟ್ನ ಇದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆ, ಇಟ್ ಹ್ಯಾಸ್ ಎ ಎಬಿಲಿಟಿ ಟು ಅಬ್ಸಾರ್ಬ್ ದ ಲೈಟ್ ಯಾವಾಗ, ಅಟ್ ಸ್ಪೆಸಿಫಿಕ್ ವೇವ್ ಲೆಂತ್. ಓಕೆ, ನೋಡಿ ಇಲ್ಲಿ ನಾನು ಸೆಂಟೆನ್ಸ್ನ ಆಸ್ ಇಟ್ ಈಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರ ಏನು ಬರ್ದಿಲ್ಲ. ನೋಡಿ ಇಲ್ಲಿ ಸಬ್ಸ್ಟೆನ್ಸಸ್ ವಿಚ್ ಹ್ಯಾಸ್ ಎಬಿಲಿಟಿ ಟು ಅಬ್ಸಾರ್ಬ್ ಲೈಟ್ ಅಟ್ ಸ್ಪೆಸಿಫಿಕ್ ವೇವ್ ಲೆಂತ್. ಸ್ವಲ್ಪ ಆಚೆ ಆಗಿದೆ ವರ್ಡ್ಸ್ಗಳು. ಇಲ್ಲಿ ನೋಡಿ, ಇಲ್ಲಿ ವಿಚ್ ಅಂತ ಬರಬೇಕು, ಇಲ್ಲಿ ಅಬ್ಸಾರ್ಬ್ ಲೈಟ್ ಆಗಬೇಕು. ಓಕೆ, ನಾನು ಜಸ್ಟ್ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಜಸ್ಟ್ ಫ್ಯೂ ಪಾಯಿಂಟರ್ಸ್ ಥರ ಬರ್ದಿದ್ದಕ್ಕೆ ಆ ಥರ ಆಗಿದೆ. ಸೊ ಏನಿದು ಪಿಗ್ಮೆಂಟ್ ಆರ್ ದ ಸಬ್ಸ್ಟೆನ್ಸಸ್, ಅಥವಾ ಇದನ್ನು ನೀವು ಕಾಂಪೌಂಡ್ಸ್ ಅಂತನಾದರೂ ಕರೀರಿ. ಇದು ಕೆಲವೊಂದು ಕಾಂಪೌಂಡ್ಗಳು ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳೋಂಥ ಎಬಿಲಿಟಿ ಇರುವಂಥ ಕೆಲವೊಂದು ಕಾಂಪೌಂಡ್ಗಳಿದು. ಸೊ ಯಾಕಿದು ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂದರೆ, ಆ ಲೈಟ್ನ ಅಬ್ಸರ್ವ್ ಮಾಡಿಕೊಂಡು ಸ್ಪೆಸಿಫಿಕ್ ವೇವ್ ಲೆಂತಲ್ಲಿ ಅದನ್ನು ಫೋಟೋಸಿಂಥಸಿಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ಈ ಪಿಗ್ಮೆಂಟ್ಸ್ಗಳನ್ನ ನಾವೇನು ಹೇಳ್ತೀವಿ ಅಂದರೆ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡ್ತಾರಂಥ ಪಿಗ್ಮೆಂಟ್ಸ್ಗಳು ಯಾವ್ಯಾವುದಪ್ಪ ಅಂತ ಈಗ ನೋಡ್ತಾ ಹೋಗೋಣ. ಸೊ ಮೇನ್ ಆಗಿ ಪಿಗ್ಮೆಂಟ್ಸ್ಗಳು ನಮಗೆ 3 ಅಂತ ತಗೊಳ್ಳಿ. ಓಕೆ, 4 ಕೊಟ್ಟಿದ್ದಾರೆ, ನಾನು ಏನು ಅಂತ ಹೇಳ್ತೀನಿ ಈಗ. ಸೊ ಫಸ್ಟ್ ಒನ್ ಇಸ್ ಕ್ಲೋರೋಫಿಲ್ ಪಿಗ್ಮೆಂಟ್. ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಕ್ಲೋರೋಫಿಲ್ ಇದೆ ಅಂತ. ಇದು ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಲೋವರ್ ಕ್ಲಾಸಸ್ಸಲ್ಲೇ ಕಲ್ತಿದ್ದೀರಾ. ಬಟ್ ಈಗ ನೀವು ಹೈಯರ್ ಕ್ಲಾಸಸ್ಸಲ್ಲಿ ಏನು ಕಲಿತಿದ್ದೀರಾ ಅಂದರೆ, ಕ್ಲೋರೋಫಿಲ್ ಅಂತ ಮಾತ್ರ ಅಲ್ಲ, ಕ್ಲೋರೋಫಿಲ್ ಎ ಅನ್ನೋದೊಂದಿದೆ. ಓಕೆ, ಕ್ಲೋರೋಫಿಲ್ ಎ ಇಸ್ ಒನ್ ಆಫ್ ದ ಮೇನ್ ಪಿಗ್ಮೆಂಟ್. ಸೊ ದಿಸ್ ಇಸ್ ದ ಮೇನ್ ಪಿಗ್ಮೆಂಟ್. ಓಕೆ, ಸೊ ಇದನ್ನು ಬಿಟ್ಟು ಬೇರೆ ಬೇರೆ ಪಿಗ್ಮೆಂಟ್ಸ್ಗಳು ಕೂಡ ಇದೆ. ಯಾವ್ಯಾವುದು ಅಂತ ಈಗ ನೋಡೋಣ. ಸೆಕೆಂಡ್ ಯಾವುದಪ್ಪ ಅಂದರೆ ಕ್ಲೋರೋಫಿಲ್ ಬಿ. ಕ್ಲೋರೋಫಿಲ್ ಎ ಅನ್ನೋದೇನಿದೆ ಅದು ಮೇನ್ ಪಿಗ್ಮೆಂಟ್ ಆಯಿತು. ಸೊ ಅದನ್ನು ಬಿಟ್ಟು ಇನ್ನೂ 2 ಇದೆ ಮೇನ್ ಆಗಿ, ಅದು ಕ್ಲೋರೋಫಿಲ್ ಬಿ ಮತ್ತು ಥರ್ಡ್ ಒನ್ ಕೆರಟಿನಾಯ್ಡ್ಸ್. ಓಕೆ, ಕೆರೋಟಿನಾಯ್ಡ್ಸ್. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿದ್ರೆ
ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೆರಟಿನಾಯ್ಡ್ಸ್ ಅಂತ ಕೊಟ್ಟಿಲ್ಲ. ಅದ್ರ ಬದಲು ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಇದರದ್ದೇ ಕೆರಟಿನಾಯ್ಡ್ಸ್ನ 2 ಸಬ್ ಡಿವಿಷನ್ನ ಡೈರೆಕ್ಟಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಅದು ಯಾವುದು ಅಂತಂದರೆ ಕ್ಯಾರೋಟಿನ್. ಓಕೆ, ಇಲ್ಲಿ ನಾವು ಇದನ್ನು ಫಸ್ಟ್ ಝ್ಯಾಂಥೋಫಿಲ್ನ ಬರ್ಕೊಳ್ಳೋಣ. ಓಕೆ, ಸೊ ಝ್ಯಾಂಥೋಫಿಲ್ ಮತ್ತು ಕೆರೋಟಿನ್. ಸೊ ಡೈರೆಕ್ಟ್ ನೀವು ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮ್ಗೆ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಕ್ಲೋರೋಫಿಲ್ A, ಕ್ಲೋರೋಫಿಲ್ B, ಝ್ಯಾಂಥೋಫಿಲ್, ಕೆರೋಟಿನ್ ಅಂತ ಕೊಟ್ಟಿದ್ದಾರೆ. ಸೊ ನೀವೀಗ ಅದನ್ನು 4 ಪಿಗ್ಮೆಂಟ್ಸ್ ಅಂತ ಅನ್ಕೊಂತೀರಾ. ಬಟ್ ಏನಪ್ಪ ಇಲ್ಲಿ ಮ್ಯಾಮ್ ಬರೀ 3 ಅಂತ ಹೇಳ್ತಿದ್ದಾರೆ ಅಂತಂದರೆ ಈ ಝ್ಯಾಂಥೋಫಿಲ್ ಮತ್ತು ಕ್ಯಾರೋಟಿನ್ ಇದ್ರದ್ದು ಸಬ್ ಡಿವಿಷನ್ಸ್ ಅಥವಾ ಇದೇನು ಹೇಳ್ಬೋದು ಅಂದರೆ ಇದರದ್ದೇ ಕ್ಯಾಟಗರಿ ಇದು. ಸೊ ಇನ್ಸ್ಟೆಡ್ ಆಫ್ ಕಾಲಿಂಗ್ ಸಪ್ರೇಟ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕ್ಯಾರೋಟಿನಾಯ್ಡ್ಸ್. ಬಿಕಾಸ್ ಏನು ಮಾಡ್ತಾರೆ, ಕೆಲವೊಂದ್ಸಲಿ ಕ್ಯಾರೋಟಿನಾಯ್ಡ್ಸ್ ಅಂತ ಏನಾದರೂ ಕ್ವಶನ್ಸ್ ಕೊಟ್ಬಿಟ್ರೆ ನಿಮ್ಗೆ ಅದು ಐಡಿಯಾ ಇರಬೇಕು ಎಲ್ಲಿಂದ ಬಂತಪ್ಪ ಕ್ಯಾರೋಟಿನಾಯ್ಡ್ಸ್ ಅಂತ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಸೊ ಹಾಗಾಗಿ ಇಲ್ಲಿ ಕ್ಯಾರೋಟಿನಾಯ್ಡ್ಸ್ ಬಗ್ಗೆನೂ ನಾನು ಐಡಿಯಾ ಕೊಡ್ತಾ ಇದ್ದೀನಿ. ಸೊ ಮೇನ್ ಆಗಿ ಇಲ್ಲಿ ನಿಮಗೆ 3 ಪಿಗ್ಮೆಂಟ್ಸ್ ಕಾಣ್ತಾ ಇದೆ. ಅದರಲ್ಲೂ ಈ 3 ಪಿಗ್ಮೆಂಟ್ಸಲ್ಲಿ ಯಾವುದು ಮೇನ್ ಪಿಗ್ಮೆಂಟ್? ಕ್ಲೋರೋಫಿಲ್ A. ಸೊ ಹಾಗಿದ್ರೆ ಇದೆರಡೇನು? ಕ್ಲೋರೋಫಿಲ್ B ಮತ್ತು ಇದೆಲ್ಲ ಇದೆಯಲ್ಲ, ಇದೆಲ್ಲ ಏನು? ದೀಸ್ ಆರ್ ಕಾಲ್ಡ್ ಆಕ್ಸೆಸರಿ ಪಿಗ್ಮೆಂಟ್. ಓಕೆ, ಆಕ್ಸೆಸರಿ ಪಿಗ್ಮೆಂಟ್ಸ್. ಈ ಆಕ್ಸೆಸರಿ ಪಿಗ್ಮೆಂಟ್ಸ್ನ ನಾವು ಏನಂತ ಕರಿಬೋದು ಅಂತಂದರೆ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಂಟೆನಾ ಮಾಲಿಕ್ಯೂಲ್ಸ್. ಓಕೆ, ಆಂಟೆನಾ ಮಾಲಿಕ್ಯೂಲ್ಸ್. ಸೊ ಅಕಸ್ಮಾತ್ ಏನಾದರೂ ಕ್ವಶನ್ಸಲ್ಲಿ ಆಂಟೆನಾ ಮಾಲಿಕ್ಯೂಲ್ಸ್ ಅಂತ ಇದ್ದರೆ ಅದು ಕೂಡ ಕನ್ಫ್ಯೂಸ್ ಆಗಬಾರ್ದು ಅಂತ ಎಲ್ಲ ನಿಮ್ಗೆ ಹೇಳ್ತಾ ಇರೋದನ್ನು. ಆಕ್ಸೆಸರಿ ಪಿಗ್ಮೆಂಟ್ಸ್ ಏನಿದೆ ಕ್ಲೋರೋಫಿಲ್ B, ಕ್ಯಾರೋಟಿನ್ ಮತ್ತು ಝ್ಯಾಂಥೋಫಿಲ್, ಇದನ್ನು ನಾವು ಆಂಟೆನಾ ಮಾಲಿಕ್ಯೂಲ್ಸ್ ಅಂತಲೂ ಹೇಳ್ತೀವಿ. ಎಲ್ಲ ಏನಿದೆ ಪಿಗ್ಮೆಂಟ್ಸ್ಗಳು ಮೇನ್ ಆಗಿ ಅದು ಇರೋದೇ ಲೈಟ್ನ ಸ್ಪೆಸಿಫಿಕ್ ವೇವ್ ಲೆಂತಲ್ಲಿರುವಂಥ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳೋಂಥದ್ದು. ಅದರಲ್ಲಿ ಮೇನ್ ಆಗಿ ಹೆಲ್ಪ್ ಮಾಡ್ತಾ ಇರೋದು, ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡ್ತಾ ಇರೋದು ಯಾವುದು? ಕ್ಲೋರೋಫಿಲ್ A. ಸೊ ದಟ್ ಈಸ್ ಅ ಮೇನ್ ಪಿಗ್ಮೆಂಟ್. ಬೇರೆ ಪಿಗ್ಮೆಂಟ್ಗಳು ಏನು ಮಾಡ್ತಾ ಇದೆ, ಅದು ಕೂಡ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಟ್ ಅಲ್ಟಿಮೇಟ್ಲಿ ಇಟ್ ವಿಲ್ ಸೆಂಡ್ ಟು ಕ್ಲೋರೋಫಿಲ್ A. ಹೇಗೆ ಏನು ಅಂತ ಈಗ ನಿಮ್ಗೆ ಗೊತ್ತಾಗಿಲ್ಲ ಅಂದರೂ ಪರವಾಗಿಲ್ಲ. ನೆಕ್ಸ್ಟ್ ನಾನು ನಿಮಗೆ ಲೈಟ್ ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡುವಾಗ ನಿಮ್ಗೆ ಅರ್ಥ ಆಗುತ್ತೆ. ದಿಸ್ ಇಸ್ ದ ಮೇನ್ ಸೆಂಟರ್. ಇದೆಲ್ಲ ಏನು ಮಾಡ್ತಾ ಇದೆ, ಇದೆಲ್ಲ ಅಬ್ಸರ್ವ್ ಮಾಡಿಕೊಂಡು ಲೈಟ್ನ ಇದಕ್ಕೆ ಕಳಿಸ್ಕೊಡುತ್ತೆ. ಕಳಿಸ್ಕೊಟ್ಟ ಮೇಲೆ ಆ ಕ್ಲೋರೋಫಿಲ್ A ಏನಿದೆ ಅದು ಮತ್ತೆ ಅದು ಫರ್ದರ್ ಆ್ಯಕ್ಷನ್ ಆಗೋದು. ಓಕೆನಾ? ಸೊ ಈಗ ಒಂದು ಕ್ಲಾರಿಟಿ ಸಿಗ್ತಾ? ಪಿಗ್ಮೆಂಟ್ಸ್ಗಳೆಲ್ಲ ಯಾವುದು, ಏನದು ಪಿಗ್ಮೆಂಟ್ ಅಂತ? ಪ್ಲ್ಯಾಂಟಲ್ಲಿರುವಂಥ ಕೆಲವೊಂದು ಸಬ್ಸ್ಟೆನ್ಸಸ್ ಏನಿದೆ ಅದು ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರುವಂಥ ಮಾಲಿಕ್ಯೂಲ್ಸ್ಗಳು ಅಥವಾ ಸಬ್ಸ್ಟೆನ್ಸ್ಗಳು ಪರ್ಟಿಕ್ಯುಲರ್ ವೇವ್ ಲೆಂತಲ್ಲಿ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾವುದೆಲ್ಲ ಅಂದರೆ ಮೇನಾಗಿ ಕ್ಲೋರೋಫಿಲ್ A, B, ಕ್ಯಾರೋಟಿನಾಯ್ಡ್ಸ್. ಓಕೆನಾ? ಸೊ ಈಗ ನಮ್ಗೆ ಹೇಗೆ ಗೊತ್ತಾಯಿತು ಈ ಥರ ಬೇರೆ ಬೇರೆ ಟೈಪ್ಸ್ ಆಫ್ ಪಿಗ್ಮೆಂಟ್ಸ್ ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಯಿತು? ಜಸ್ಟ್ ನಾವು ಅಂದ್ಕೊಳ್ತಿದ್ವಿ ಪಿಗ್ಮೆಂಟ್ಸ್ ಇದೆ, ಲೈಟ್ ಅಬ್ಸರ್ವ್ ಮಾಡ್ಕೊಳ್ತೇವೆ, ಓಕೆ ಫೈನ್. ಮತ್ತು ನಾವು ಲೋವರ್ ಕ್ಲಾಸಸ್ಸಲ್ಲಿ ಕಲ್ತಿದ್ದು ಬರೀ ಕ್ಲೋರೋಫಿಲ್. ಸೊ ಇದೆಲ್ಲ ಇದೆ ಅಂತ ಹೇಗೆ ಗೊತ್ತಾಯಿತು? ಹೇಗೆ ನಾವು ಕಂಡುಹಿಡಿಬೋದು ಇದನ್ನು ಅಂದರೆ ದೇರ್ ಈಸ್ ಒನ್ ಮೆಥಡ್ ಕಾಲ್ಡ್ ಎಕ್ಸ್ಪೆರಿಮೆಂಟ್ ಇದೆ ನಿಮಗೆ ಪ್ರಾಕ್ಟಿಕಲ್ಸಲ್ಲಿ. ಅದು ಪೇಪರ್ ಕ್ರೊಮ್ಯಾಟೋಗ್ರಫಿ ಅಂತ ಹೇಳ್ತೀವಿ. ಓಕೆ, ಪೇಪರ್ ಕ್ರೊಮ್ಯಾಟೋಗ್ರಫಿಕ್ ಟೆಕ್ನಿಕ್. ಚಾಕ್ ಪೀಸ್ ಸ್ವಲ್ಪ ಪ್ರಾಬ್ಲಮ್ ಇದೆ, ನಿಮಿಷ. ಓಕೆ, ಕ್ರೊಮ್ಯಾಟೋಗ್ರಫಿ, ಪೇಪರ್ ಕ್ರೊಮ್ಯಾಟೋಗ್ರಫಿ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್. ಓಕೆ, ಈ ಎಕ್ಸ್ಪೆರಿಮೆಂಟಲ್ಲಿ ನಾನು ನಿಮಗೆ ಸೈಡಲ್ಲಿ ಪಿಕ್ಚರ್ ಕೂಡ ಹಾಕ್ತಾ ಇರ್ತೀನಿ ಏನು ಅಂತ ಗೊತ್ತಾಗಲಿ ಅಂತ. ಸೊ ಇಲ್ಲಿ ಇದೇನು ಅಂತ ಗೊತ್ತಾಗಿದೆಯಲ್ಲ ಪಿಗ್ಮೆಂಟ್. ಸೊ ಇದನ್ನು ರಬ್ ಮಾಡಿಬಿಡೋಣ, ಇದೇನಂತ ನಿಮಗೆ ಕ್ಲಿಯರಾಗಿ ಐಡಿಯಾ ಸಿಕ್ಕಿದೆ. ಈಗ ಈ ಪೇಪರ್ ಕ್ರೊಮ್ಯಾಟೋಗ್ರಫಿ ಬಗ್ಗೆ ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಈ ಪೇಪರ್ ಕ್ರೊಮ್ಯಾಟೋಗ್ರಫಿ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಮಗೆ ಈ ಎಲ್ಲ ಪಿಗ್ಮೆಂಟ್ಗಳು ಪ್ಲ್ಯಾಂಟಲ್ಲಿ ಇರೋದು ಕ್ಲಿಯರಾಗಿ ಗೊತ್ತಾಯಿತು. ಯಾಕೆಂದರೆ ಪರ್ಟಿಕ್ಯುಲರ್ ಕಲರ್ನ ಅದು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಹೇಗೆ ಏನು ಅಂತ ಜಸ್ಟ್ ನಾನು ಓವರಲಾಗಿ ಹೇಳ್ತಾ ಇರ್ತೀನಿ, ನಿಮಗೆ ಪಕ್ಕದಲ್ಲಿ ಪಿಕ್ಚರ್ನ ಕೂಡ ಹಾಕಿರ್ತೀನಿ. ಈ ಟೆಕ್ನಿಕ್ ಅಥವಾ ಈ ಎಕ್ಸ್ಪೆರಿಮೆಂಟಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದು ಪೇಪರ್ ಕ್ರೊಮ್ಯಾಟೋಗ್ರಫಿ ಅಂತ ಒಂದು ಪೇಪರ್ನ ತೊಗೊಂಡಿರ್ತೀವಿ. ಆ ಪೇಪರ್ನ ಒಂದು ಚೇಂಬರ್ ಒಳಗಡೆ ಹಾಕಿ ಪರ್ಟಿಕ್ಯುಲರ್ ಒಂದು ಸೊಲ್ಯೂಷನ್ನ ಅದರೊಳಗಡೆ ಹಾಕಿರ್ತೀವಿ. ಆ ಸೊಲ್ಯೂಷನ್ಗೆ, ಆ ಪೇಪರ್ಗೆ ನಾವು ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅಥವಾ ಸೆಂಟರಲ್ಲಿ, ಸಪೋಸ್ ಪೇಪರ್ ಹೀಗಿದ್ದರೆ ನೀವು ಪಿಕ್ಚರಲ್ಲಿ ನೋಡ್ತಿರ್ತೀರಾ, ಬಟ್ ಸ್ಟಿಲ್ ನಿಮ್ಗೆ ಅರ್ಥ ಆಗಲಿ ಅಂತ ಇಲ್ಲಿ ಬರಿತಾ ಇದ್ದೀನಿ. ಇಲ್ಲೊಂದು ಜಸ್ಟ್ ಒಂದು ಪ್ಲೇಸಲ್ಲಿ ನಾವು ಎಕ್ಸಾಕ್ಟಾಗಿ ಸೆಂಟರಲ್ಲಿ ಏನು ಮಾಡ್ತೀವಿ, ನಾವು ಪಿಗ್ಮೆಂಟ್ಗಳನ್ನ ಅಥವಾ ಪ್ಲ್ಯಾಂಟ್ ಜ್ಯೂಸ್ನ ನಾವು ಆ್ಯಡ್ ಮಾಡ್ತೀವಿ. ಓಕೆನಾ? ಪ್ಲ್ಯಾಂಟ್ ಜ್ಯೂಸ್ನ ಆ್ಯಡ್ ಮಾಡಿದಾಗ ಅದನ್ನು ಆ ಸೊಲ್ಯೂಷನಲ್ಲಿ ಡಿಪ್ ಮಾಡಿದಾಗ ನೀವು ಸ್ವಲ್ಪ ಹೊತ್ತು ಹಾಗೇ ಬಿಡಬೇಕು. ಸೊ ಈ ಸೊಲ್ಯೂಷನಲ್ಲಿ ನೀವು ಇಲ್ಲಿ ಡಿಪ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಇದನ್ನು ಡಿಪ್ ಮಾಡಿದಾಗ ಇದೇನು ಮಾಡುತ್ತೆ, ಸ್ಲೋ ಆಗಿ ಇದನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಈ ಸೊಲ್ಯೂಷನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡಿಕೊಂಡು ಈ ಪಿಗ್ಮೆಂಟ್ಗಳನ್ನ ಸಪ್ರೇಟ್ ಮಾಡ್ತಾ ಹೋಗುತ್ತೆ. ಸೊ ನಿಮಗೆ ಆಫ್ಟರ್ ಸಮ್ ಟೈಮ್ ನೀವು ಅಬ್ಸರ್ವ್ ಮಾಡಿದ್ರೆ ಡಿಫ್ರೆಂಟ್ ಕಲರ್ಸ್ ನಿಮಗೆ ಇಲ್ಲೊಂದು ಸ್ವಲ್ಪ ಡಾಟು, ಇಲ್ಲೊಂದು ಸ್ವಲ್ಪ ಡಾಟ್, ಹೀಗೆ ಡಿಫ್ರೆಂಟ್ ಪ್ಲೇಸಸಲ್ಲಿ ಡಿಫ್ರೆಂಟ್ ಕಲರ್ಸ್ ಆಫ್ ಲೈನ್ಸ್ ಮೂವ್ ಆಗಿ ಸ್ಟಾಪ್ ಆಗಿರೋದು ಕಾಣುತ್ತೆ.
ಸೊ ದ್ಯಾಟ್ ಕ್ಲಿಯರ್ಲಿ ಶೋಸ್ ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ಕಲರ್ ಇದೆ. ಹಾಗೆಯೇ ಅದು ಡಿಸ್ಟೆನ್ಸ್ ಮೂವ್ ಆಗೋದು, ಕ್ರೊಮ್ಯಾಟೋಗ್ರಫಿ ಪೇಪರಲ್ಲಿ ಡಿಸ್ಟೆನ್ಸ್ ಕೂಡ ಮೂವ್ ಆಗೋದು ಡಿಫರ್ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಕಲರ್ ಕೂಡ ಈಗ ನಾವು ತಿಳ್ಕೊಳ್ತಾ ಹೋಗೋಣ ಹೇಗೆ ಅದು ಕಲರ್ ಕೂಡ ಡಿಫ್ರೆಂಟ್ ಇದೆ ಅಂತ. ಸೊ ಆಬ್ವಿಯಸ್ಲಿ ಫಸ್ಟ್ ಒನ್ ಏನಿದೆ ಈ ಕ್ಲೋರೋಫಿಲ್ ಎ, ಇದರದೆಲ್ಲ ಕಲರ್ನ ನೀವು ತಿಳ್ಕೊಳ್ಬೇಕಂದ್ರೆ ಈಸಿಯಾಗಿ ಒಂದು ಮೆಥಡ್ ಇದೆ. ಏನು ಅಂದರೆ ವಿಬ್ ಗಯಾರ್. ಓಕೆ, ಇದನ್ನು ನೀವು ಲೋವರ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೀರಾ. ವಿಬ್ ಗಯಾರ್ ಅಂದರೆ ಏನು ಅಂತ ಗೊತ್ತಿದೆ. ಓಕೆ, ಸೊ ಕ್ಲೋರೋಫಿಲ್ ಎ ಏನಿದೆ ಇದು ಸಮ್ ವಾಟ್ ಬ್ಲೂಯಿಶ್ ಗ್ರೀನ್ ಕಲರ್. ಓಕೆ, ಬ್ಲೂಯಿಶ್ ಗ್ರೀನ್ ಅಥವಾ ಡಾರ್ಕ್ ಗ್ರೀನ್ ಏನಿದೆ ಆ ಕಲರ್ ಬರುತ್ತೆ. ಯಾವುದು? ಕ್ಲೋರೋಫಿಲ್ ಎ. ನೆಕ್ಸ್ಟ್ ಕ್ಲೋರೋಫಿಲ್ ಬಿ ಏನಿದೆ ಅದು ನಿಮಗೆ ಯೆಲ್ಲೋಯಿಶ್ ಗ್ರೀನ್ ಬರುತ್ತೆ. ಸೊ ಗ್ರೀನಿಶ್ ಯೆಲ್ಲೋ ಅಥವಾ ಯೆಲ್ಲೋಯಿಶ್ ಗ್ರೀನ್ ಅಂತನಾದರೂ ತಿಳ್ಕೊಳ್ಳಿ. ಸೊ ಇಲ್ಲೇ ನೋಡಿ, ನಿಮ್ಗೆ ಆರ್ಡ್ರಲ್ಲಿ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಬ್ಲೂಯಿಶ್ ಗ್ರೀನ್ ಇದ್ದರೆ ಅದೇನು ಕ್ಲೋರೋಫಿಲ್ ಎ, ಹಾಗೆ ಗ್ರೀನಿಶ್ ಯೆಲ್ಲೋ ಅಥವಾ ಯೆಲ್ಲೋಯಿಶ್ ಗ್ರೀನ್ ಇದ್ದರೆ ಅದು ಕ್ಲೋರೋಫಿಲ್ ಬಿ. ನೆಕ್ಸ್ಟ್ ಇದು ಯಾವುದಿದೆ, ಝ್ಯಾಂಥೋಫಿಲ್ ಏನಿದೆ ಅದು ಕಂಪ್ಲೀಟ್ಲಿ ಯೆಲ್ಲೋ ಇನ್ ಕಲರ್. ಓಕೆ, ಯೆಲ್ಲೋಯಿಶ್ ಪಿಗ್ಮೆಂಟ್. ಝ್ಯಾಂಥೋಫಿಲ್ ಇಸ್ ಅ ಯೆಲ್ಲೋಯಿಶ್ ಪಿಗ್ಮೆಂಟ್. ಇನ್ನು ಲಾಸ್ಟ್ ಒಂದು ಕೆರೋಟಿನ್ ಏನಿದೆ ಅದು ಆರೆಂಜಿಶ್ ಯೆಲ್ಲೋ. ಸೊ ಇಲ್ಲಿ ಆರೆಂಜಿಶ್ ಯೆಲ್ಲೋ ಏನಿದೆ, ಈ ಆರೆಂಜಿಶ್ ಯೆಲ್ಲೋ ಯಾವುದು? ಕೆರೋಟಿನಾಯ್ಡ್ಸ್. ಹೀಗೆ ನಾವು ಪ್ಲಾಂಟ್ಸಲ್ಲಿ ಡಿಫ್ರೆಂಟ್ ಪಿಗ್ಮೆಂಟ್ಸ್ ಇರೋದನ್ನು ಕ್ರೊಮ್ಯಾಟೋಗ್ರಫಿ ಪೇಪರ್ ಈ ಎಕ್ಸ್ಪೆರಿಮೆಂಟ್ ಏನಿದೆ ಇದನ್ನು ಮಾಡಿ ಕ್ಲಿಯರಾಗಿ ತಿಳ್ಕೊಳ್ಬೋದು. ಇದು ನಿಮಗೆ ಲ್ಯಾಬಲ್ಲಿದೆ, ನೀವು ಮಾಡ್ತೀರಾ. ಸೊ ಆಗ ನಿಮಗೆ ಕ್ಲಾರಿಟಿ ಇನ್ನೂ ಚೆನ್ನಾಗಿ ಸಿಗುತ್ತೆ. ಸೊ ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಜಸ್ಟ್ ಒಂದು ಪ್ಲಾಂಟ್ನ ತೊಗೊಂಡು ಅದನ್ನು ಅರ್ದ್ಬಿಟ್ಟು, ಅದರ ಲೀಫ್ ಸ್ಪೆಷಲಿ ಲೀಫ್ ತೊಗೊಂಡು ಅದನ್ನು ಚೆನ್ನಾಗಿ ಅರ್ದ್ಬಿಟ್ಟು ಅದರದ್ದು ಜ್ಯೂಸ್ ತೊಗೊಂಡು ಆ ಜ್ಯೂಸ್ನ ಕ್ರೊಮ್ಯಾಟೋಗ್ರಫಿ ಪೇಪರಲ್ಲಿ ಒಂದು ಪ್ಲೇಸ್ ಏನಿದೆ, ಲೋಡಿಂಗ್ ಪ್ಲೇಸ್ ಏನಿದೆ ಅಲ್ಲಿ ಹಾಕಿ ಅದನ್ನು ನೀವು ಸೊಲ್ಯೂಷನಲ್ಲಿ ಡಿಪ್ ಮಾಡಿಟ್ರೆ ಆಫ್ಟರ್ ಸಮ್ ಟೈಮ್ ನೀವು ಈ ಥರ ಬೇರೆ ಬೇರೆ ವೇವ್ ಲೆಂತಲ್ಲಿ ಪಿಗ್ಮೆಂಟ್ಸ್ಗಳು ಮೂವ್ ಆಗಿರೋದು ಕಾಣುತ್ತೆ ವಿತ್ ಪ್ರಾಪರ್ ಕಲರ್. ಅದಕ್ಕೆ ಆದಂಥ ಇರುವಂಥ ಕಲರ್ಗಳನ್ನ ಅದು ಬಿಡ್ತಾ ಹೋಗ್ತಾ ಇರುತ್ತೆ. ಸೊ ಆ ಕಲರ್ಗಳನ್ನ ನಾನು ಈಗ ಎಕ್ಸ್ಪ್ಲೇನ್ ಮಾಡಿದ್ದು. ಏನೇನಿರುತ್ತೆ ಅಂತ ಇನ್ನೊಂದ್ಸಲಿ ಹೇಳ್ಬಿಡಲಾ? ಸೊ ಕ್ಲೋರೋಫಿಲ್ ಎಗೆ ಯಾವ ಕಲರ್ ಇರುತ್ತೆ ಅಂದರೆ ಬ್ಲೂಯಿಶ್ ಗ್ರೀನ್. ಓಕೆ, ಅಥವಾ ಗ್ರೀನಿಶ್ ಬ್ಲೂ ಅಂತನಾದರೂ ಹೇಳಿ. ಸೊ ಇದೆರಡು ಕಾಂಬಿನೇಷನ್ ಏನಿದೆ ಅದು ಕ್ಲೋರೋಫಿಲ್ ಎಗಿರುತ್ತೆ. ಕ್ಲೋರೋಫಿಲ್ ಬಿ ಏನಿದೆ ಅದು ಗ್ರೀನಿಶ್ ಯೆಲ್ಲೋ ಅಥವಾ ಯೆಲ್ಲೋಯಿಶ್ ಗ್ರೀನ್. ನೆಕ್ಸ್ಟ್ ಝ್ಯಾಂಥೋಫಿಲ್ ಓನ್ಲಿ ಯೆಲ್ಲೋ. ಓಕೆ, ನೆಕ್ಸ್ಟ್ ಇದು ಕ್ಯಾರೋಟಿನ್ ಏನಿದೆ ಅದು ಯೆಲ್ಲೋಯಿಶ್ ಆರೆಂಜ್. ಓಕೆ, ಸೊ ಈ ಥರ ನಮಗೆ ಪಿಗ್ಮೆಂಟ್ಸ್ಗಳು ಬೇರೆ ಬೇರೆ ಕಲರ್ ಇದೆ. ಈಗ ಆಲ್ರೆಡಿ ಹೇಳಿದ್ದೀನಿ ಏನಿದ್ರದ್ದು ಫಂಕ್ಷನ್ ಅಂತ. ಡಿಫ್ರೆಂಟ್ ವೇವ್ ಲೆಂತಲ್ಲಿ ಇದು ಏನಿದೆ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಈಗ ಕ್ವಿಕ್ಕಾಗಿ ಕ್ಲೋರೋಫಿಲ್ ಎಗೂ ಮತ್ತು ಆಕ್ಸೆಸರಿ ಪಿಗ್ಮೆಂಟ್ಸ್ಗೂ ಡಿಫ್ರೆನ್ಸ್ ನೋಡ್ತಾ ಹೋಗೋಣ. ಇಲ್ಲಿ ನಾನು ಆಲ್ರೆಡಿ ಬರ್ದಿದ್ದೀನಿ, ಬಿಕಾಸ್ ಟೈಮ್ ವೇಸ್ಟ್ ಆಗಬಾರ್ದು ಅಂತ ನಾನು ಆಲ್ರೆಡಿ ಪಾಯಿಂಟರ್ಸ್ನ ಬರ್ದಿದ್ದೀನಿ. ಇಲ್ಲಿ ನೋಡಿ, ಕ್ಲೋರೋಫಿಲ್ ಎ ಏನಿದೆ ಇದು ಇಟ್ ಈಸ್ ಅ ಮೋಸ್ಟ್ ಅಬಂಡೆಂಟ್ ಪಿಗ್ಮೆಂಟ್ ವಿಚ್ ಇಸ್ ಅವೈಲಬಲ್ ಇನ್ ದ ವರ್ಲ್ಡ್. ಓಕೆ, ವರ್ಲ್ಡಲ್ಲೇ ನೀವು ಒಂದು ಕಂಪ್ಲೀಟ್ ವರ್ಲ್ಡಲ್ಲೇ ನೋಡಿದ್ರೆ ತುಂಬ ಸಿಗುವಂಥ ಮೋಸ್ಟ್ ಅಬಂಡೆಂಟ್ ಪಿಗ್ಮೆಂಟ್ ಯಾವುದು ಅಂತ ಏನಾದರೂ ಕ್ವಶನ್ ಇದ್ದರೆ ದಟ್ ಈಸ್ ಕ್ಲೋರೋಫಿಲ್ ಎ. ಮರಿಬೇಡಿ, ಇಂಪಾರ್ಟೆಂಟ್. ಇಟ್ ಈಸ್ ದ ಚೀಫ್ ಪಿಗ್ಮೆಂಟ್ ಅಸೋಸಿಯೇಟ್ ವಿತ್ ಫೋಟೋಸಿಂಥಸಿಸ್. ಆಲ್ರೆಡಿ ಹೇಳಿದೆ, ಇಟ್ ಈಸ್ ಅ ಮೇನ್ ಪಿಗ್ಮೆಂಟ್. ಯಾವುದು ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡುವಂಥ ಮೇನ್ ಪಿಗ್ಮೆಂಟ್ ಯಾವುದು? ಕ್ಲೋರೋಫಿಲ್ ಎ. ಹಾಗಿದ್ರೆ ಆಕ್ಸೆಸರಿ ಪಿಗ್ಮೆಂಟ್ಸ್ ಎಲ್ಲ ಏನಕ್ಕೆ ಬೇಕು? ಇದೇ ಕೆಲಸ ಮಾಡ್ತಾ ಇದೆ ಅಂದಮೇಲೆ, ಇದೇ ಜಾಸ್ತಿ ಅಮೌಂಟಲ್ಲಿ ಇದೆ ಅಂದಮೇಲೆ ಈ ಆಕ್ಸೆಸರಿ ಪಿಗ್ಮೆಂಟ್ಸ್ ಯಾಕೆ ಬೇಕು ನಮಗೆ? ಯಾಕೆ ಅಂದರೆ ಇದು ಕೂಡ ಡಿಫ್ರೆಂಟ್ ವೇವ್ ಲೆನ್ಸಲ್ಲಿ ಈ ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ತಾ ಇದೆ. ಆಲ್ರೆಡಿ ಹೇಳಿದ್ದೆ, ಅಬ್ಸಾರ್ಬ್ಸ್ ಲೈಟ್ ಆಫ್ ಡಿಫ್ರೆಂಟ್ ವೇವ್ ಲೆಂತ್. ಸೊ ಡಿಫ್ರೆಂಟ್ ವೇವ್ ಲೆಂತ್ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಯಾಕೆ ಅಬ್ಸರ್ವ್ ಮಾಡ್ಕೋಬೇಕು ಅಂತಂದರೆ ಇಟ್ ಇನ್ಕ್ರೀಸಸ್ ಎಫಿಷಿಯನ್ಸಿ ಆಫ್ ಫೋಟೋಸಿಂಥಸಿಸ್. ಕ್ಲೋರೋಫಿಲ್ ಎ ಒಂದೇ ಮಾಡಿದ್ರೂ ಕೂಡ, ಅದಕ್ಕೆ ಎಬಿಲಿಟಿ ಇದ್ದರೂ ಕೂಡ ಇದು ಕೂಡ ಸ್ವಲ್ಪ ಎನ್ಹ್ಯಾನ್ಸ್ ಮಾಡುತ್ತೆ. ಈಗ ನೀವು ಒಬ್ಬರೇ ಕೆಲಸ ಮಾಡೋದಕ್ಕಿಂತ ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ, ಕೆಲವರೆಲ್ಲ ಹೆಲ್ಪ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ನಿಮ್ಮ ಕೆಲಸ ಈಸಿ ಆಗುತ್ತಲ್ವಾ. ಸೊ ಹಾಗೆ ಇಲ್ಲಿ ಆಕ್ಸೆಸರಿ ಪಿಗ್ಮೆಂಟ್ಸ್ಗಳೆಲ್ಲ ಏನಿದೆ ಇದು ಕೂಡ ವೇವ್ ಲೆಂತ್, ಡಿಫ್ರೆಂಟ್ ವೇವ್ ಲೆಂತ್ನ ಅಬ್ಸರ್ವ್ ಮಾಡಿಕೊಂಡು ಈ ಕ್ಲೋರೋಫಿಲ್ ಎಗೆ ಹೆಲ್ಪ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಈ ಆಕ್ಸೆಸರಿ ಪಿಗ್ಮೆಂಟ್ಸ್ ಏನಿದೆ ಇದು ಕ್ಲೋರೋಫಿಲ್ ಎನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂದರೆ, ಯಾವ್ದಾರ ರೀತಿಯಲ್ಲಿ ಇದು ಕ್ಲೋರೋಫಿಲ್ ಎ ಡ್ಯಾಮೇಜ್ ಆಗಿಬಿಟ್ರೆ, ಫೋಟೋ ಆಕ್ಸಿಡೇಟಿವ್ ಡ್ಯಾಮೇಜ್ ಅಂತಂದರೆ ಬಿಕಾಸ್ ಆಫ್ ಮೋರ್ ಲೈಟ್ ಇಂಟೆನ್ಸಿಟಿ ಅಥವಾ ಬೇರೆ ಏನಾದರೂ ರಿಯಾಕ್ಷನಿಂದ ಇದು ಡ್ಯಾಮೇಜ್ ಆಗುವಂಥದ್ದನ್ನು ಅವಾಯ್ಡ್ ಮಾಡಿ ಇದು ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ಡೈರೆಕ್ಟಾಗಿ ಇದು ರಿಸೀವ್ ಮಾಡ್ಕೊಂಡ್ಬಿಟ್ರೆ ಕ್ಲೋರೋಫಿಲ್ ಎ ಏನಾಗುತ್ತೆ, ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದು ಆ ಥರ ಆಗೋದಕ್ಕೆ ಬಿಡದೆ ಫಸ್ಟು ಅದು ಅಬ್ಸರ್ವ್ ಮಾಡಿಕೊಂಡು ಮತ್ತೆ ಅದಕ್ಕೆ ಕ್ಲೋರೋಫಿಲ್ ಎಗೆ ಸೆಂಡ್ ಮಾಡೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ನ ಆಗದೇ ಇರೋ ಹಾಗೆ ಇದು ಆಕ್ಸೆಸರಿ ಪಿಗ್ಮೆಂಟ್ಸ್ ಏನಿದೆ ಅದು ನೋಡ್ಕೊಳ್ತಾ ಇದೆ. ಸೊ ಹಾಗಾಗಿ ಆಕ್ಸೆಸರಿ ಪಿಗ್ಮೆಂಟ್ಸ್ಗಳು ಕೂಡ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇದೆ ಫೋಟೋಸಿಂಥಸಿಸಲ್ಲಿ. ಇಟ್ ಡಸಂಟ್ ಮೀನ್ ದಟ್ ಇಟ್ ಇಸ್ ವೇಸ್ಟ್. ಓಕೆ, ಇದು ಮೇನ್ ಆಗಿ ಮಾಡ್ತಾ ಇದ್ರು ಕೂಡ ಇದು ಕೂಡ ಏನು ಮಾಡ್ತಾ ಇದೆ, ಹೆಲ್ಪ್ ಮಾಡಿ ಫೋಟೋಸಿಂಥಸಿಸ್ ಜಾಸ್ತಿ ಆಗೋದಕ್ಕೆ ಅಥವಾ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ಇಷ್ಟು ಏನಿದೆ ನೀವೀಗೇನು ಕಲ್ತಿದ್ರೆ ಇದೆಲ್ಲ ಪಿಗ್ಮೆಂಟ್ ಬಗ್ಗೆ ಆಯಿತು. ಈಗ ಪಿಗ್ಮೆಂಟ್ಗಳನ್ನ ಮೇನ್ ಆಗಿ 2 ಪಿಗ್ಮೆಂಟ್ಗಳನ್ನ ಸ್ಟ್ರಕ್ಚರ್ಗಳನ್ನ ನೋಡೋಣ. ಇದು ನಿಮ್ಗೇನು NCERTಲಿ ನಿಮ್ಗೆ ಇಷ್ಟು ಡೀಟೇಲ್ ಆಗಿ ಕೊಟ್ಟಿಲ್ಲ, ಬಟ್ ಸ್ಟಿಲ್ ಇದು ಕಾಂಪಿಟೇಟಿವ್ಗೆ ನಿಮಗೆ ಹೆಲ್ಪ್ ಮಾಡೋದ್ರಿಂದ ಒಂದು ಸ್ವಲ್ಪ ನೀವು ಕಲ್ತ್ಕೊಂಡಿದ್ರೆ ಇಟ್ ವಿಲ್ ಹೆಲ್ಪ್ ಯು ಟು ಅಟೆಂಡ್ ಎನಿ ಕೈಂಡ್ ಆಫ್ ಕ್ವಶನ್ ಬೇಸ್ಡ್ ಆನ್ ದ ಪಿಗ್ಮೆಂಟ್ಸ್. ಆಯಿತಾ? ಸೊ ಅದನ್ನು ನೋಡೋಣ. ಈಗ
ಈ ಕ್ಲೋರೋಫಿಲ್ ಎ ಏನಿದೆ ಇದಕ್ಕೂ ಮತ್ತು ಕ್ಲೋರೋಫಿಲ್ ಬಿ ಹಾಗೆ ಕ್ಲೋರೋಫಿಲ್ ಸಿ ಬೇರೆ ಬೇರೆ ಎಲ್ಲ ಕ್ಲೋರೋಫಿಲ್ಗಳಿದೆಯಲ್ಲ, ಸೊ ಅದರದ್ದು ಸ್ಟ್ರಕ್ಚರ್ನ ಸ್ವಲ್ಪ ಸೂಪರ್ಫಿಷಿಯಲ್ ಆಗಿ ಹಾಗೆ ನೋಡೋಣ. ಬಿಕಾಸ್ ಅದ್ರ ಬೇಸ್ ಮೇಲೆ ಏನಾದರೂ ಕ್ವಶನ್ ಬಂದರೆ ಯು ವಿಲ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್ ಟು ದಟ್. ಸೊ ಈ ಕ್ಲೋರೋಫಿಲ್ದು ನಾನು ಫಾರ್ಮುಲಾ ಕೂಡ ಬರೆದಿದ್ದೀನಿ, ಬಟ್ ಫಾರ್ಮುಲಾ ನೀವೇನು ಕಲಿಯೋದಕ್ಕೆ ಹೋಗ್ಬೇಡಿ, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಬರ್ದಿರೋದಷ್ಟೇ. ಇಂಪಾರ್ಟೆನ್ಸ್ ಕೊಟ್ಟು ನೀವು ಇದನ್ನು ಕುತ್ಕೊಂಡು ಬೈ ಹಾರ್ಟ್ ಮಾಡೋದಲ್ಲ, ಏನೂ ನೆಸೆಸಿಟಿ ಇಲ್ಲ. ಸೊ ಎಲ್ಲಿರುತ್ತೆ ಈ ಕ್ಲೋರೋಫಿಲ್ ಎ ಆಗಲಿ ಬಿ ಆಗಲಿ ಎಲ್ಲ ಎಲ್ಲಿರುತ್ತೆ ಅಂತಂದರೆ ಇದು ಇರುವಂಥ ಪ್ಲೇಸ್ ಕ್ಲೋರೋಪ್ಲಾಸ್ಟ್ ಇಸ್ ಎ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್. ಇದನ್ನೆಲ್ಲ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ನಿಮಗೆ ಈ ಥರ ಕಾಯಿನ್ ಲೈಕ್ ಸ್ಟ್ರಕ್ಚರ್ಸ್ ಬಂಡಲಲ್ಲಿ ಅರೇಂಜ್ ಆಗಿರೋದು ನೀವು ಕಲ್ತಿದ್ದೀರಾ. ಸ್ಟ್ರಕ್ಚರ್ನ ನೀವು ಇನ್ನೂ ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳೇನಿದೆ ಅದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಸೊ ಈ ಥರ ಬಂಡಲಲ್ಲಿ ಅರೇಂಜ್ ಆಗಿರೋವಂಥದ್ದನ್ನ ನಾವೇನು ಹೇಳ್ತೀವಿ, ಗ್ರಾನಾ ಅಂತ ಹೇಳ್ತೀವಿ ಅಲ್ವಾ. ಸೊ ಇದೆಲ್ಲ ಸೇರಿ ಗ್ರಾನಾ, ಒಂದು ಸಿಂಗಲ್ ಬಂಡಲ್ನ ಗ್ರಾನಾ ಅಂತ ಹೇಳ್ತೀವಿ. ಸೊ ಒಂದು ಕಾಯಿನ್ ಲೈಕ್ ಸ್ಟ್ರಕ್ಚರ್ ಏನಿದೆ ಅದು ಥೈಲಾಕಾಯ್ಡ್, ಇದು ಥೈಲಾಕಾಯ್ಡ್. ಸೊ ಇದೆಲ್ಲ ನಿಮ್ಗೆ ಐಡಿಯಾ ಇದೆ ಅಂದ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಥೈಲಾಕಾಯ್ಡ್ದು ವಾಲ್ ಒಳಗಡೆ ಈ ಕ್ಲೋರೋಫಿಲ್ ಇದೆ. ಸೊ ಕ್ಲೋರೋಫಿಲ್ ವೇರ್ ಇಟ್ ಇಸ್ ಪ್ರೆಸೆಂಟ್, what is the location of the chlorophyll? Chlorophyll is present on the wall of the thylakoid. ಸೊ ಈಗ ನಾವು ಇದ್ರದ್ದು ವಾಲ್ ಏನಿದೆ, ಇದು ಒಂದರದ್ದು ವಾಲ್ನ ನಾವೀಗ ಡ್ರಾ ಮಾಡೋಣ. ಸೊ ಇದನ್ನು ನೀವು ಥೈಲಾಕಾಯ್ಡ್ ಅಂದ್ಕೊಳ್ಳಿ, ಮತ್ತೆ ಇದನ್ನು ಕ್ಲೋರೋಪ್ಲಾಸ್ಟ್ನ ಬರೀತಿದ್ದೀನಿ ಅಂತ ಅನ್ಕೋಬೇಡಿ. ದಿಸ್ ಇಸ್ ಒನ್ ಆಫ್ ದ ಥೈಲಾಕಾಯ್ಡ್. ಸೊ ಏನಲ್ಲಿ ಬರ್ದಿರೋದು ಇದು ಥೈಲಾಕಾಯ್ಡ್. ಅದೇ ಈ ಸ್ಟ್ರಕ್ಚರ್ ಏನು, ಇದು ಕ್ಲೋರೋಪ್ಲಾಸ್ಟ್ ಅಲ್ವಾ. ಸೊ ಕ್ಲೋರೋಪ್ಲಾಸ್ಟ್ ಒಳಗಡೆ ಥೈಲಾಕಾಯ್ಡ್ ಇರೋದು. ಸೊ ಈ ಥೈಲಾಕಾಯ್ಡ್ದು ವಾಲಲ್ಲಿ ಅಂತ ಹೇಳ್ತಾ ಇದ್ದೀವಿ ನಾವು. ಸೊ ಇದು ಥೈಲಾಕಾಯ್ಡ್ ಅಂತ ನೀವು ಅಂದ್ಕೊಂಡ್ರೆ ಇದ್ರದ್ದು ವಾಲ್, ಈಗ ನೀವು ಯಾವುದೇ ಒಂದು ಮೆಂಬ್ರೇನ್ನ ತೊಗೊಳ್ಳಿ, ಇಲ್ಲೂ ಕೂಡ ಡಬಲ್ ಮೆಂಬ್ರೇನೇ ಇದೆ, ಇದು ಕೂಡ ಡಬಲ್ ಮೆಂಬ್ರೇನೇ ಇದೆ. ಥೈಲಾಕಾಯ್ಡ್ಗೂ ಕೂಡ 2 ಮೆಂಬ್ರೇನ್ಸ್ ಇದೆ, ಔಟರ್ ಮೆಂಬ್ರೇನ್ ಇನ್ನರ್ ಮೆಂಬ್ರೇನ್, 2 ಮೆಂಬ್ರೇನು ಇದೆ. ಎಲ್ಲ ಮೆಂಬ್ರೇನ್, ಈಗ ಸೆಲ್ ಮೆಂಬ್ರೇನು ಕಲ್ತಿದ್ದೀರಾ ನೀವು. ಸೆಲ್ ಮೆಂಬ್ರೇನಲ್ಲಿ ನೀವೇನು ಸ್ಟಡಿ ಮಾಡಿದ್ರಿ, ಅದರಲ್ಲಿ ಸೆಲ್ ಮೆಂಬ್ರೇನ್ ಇಸ್ ಮೇಡ್ ಅಪ್ ಆಫ್ ವಾಟ್? ಇಟ್ ಈಸ್ ಮೇಡ್ ಅಪ್ ಆಫ್ ಲಿಪಿಡ್ ಬೈಲೇಯರ್. ಸೊ ಇಲ್ಲೂ ಕೂಡ ಬೈಲೇಯರ್, ಲಿಪಿಡ್ದು ಬೈಲೇಯರ್ ಇಲ್ಲೂ ಕೂಡ ಇದೆ. ಓಕೆನಾ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಲಿಪಿಡ್ ಹೆಡ್ ಆ್ಯಂಡ್ ಟೇಲ್. ಓಕೆ. ಸೊ ಇಲ್ಲೂ ಕೂಡ ಲಿಪಿಡ್ ಬೈಲೇಯರ್ ನೀವು ನೋಡ್ತೀರಾ. ಸೊ ಇದರ ಮಧ್ಯ ಈ ಲಿಪಿಡ್ ಬೈಲೇಯರ್ ಮಧ್ಯ ನಿಮಗೆ ಈ ಕ್ಲೋರೋಫಿಲ್ ಏನಿದೆ, ಈ ಕ್ಲೋರೋಫಿಲ್ ಕೂಡ ಅರೇಂಜ್ ಆಗಿದೆ. ಓಕೆ. ನಾ ಇಲ್ಲೇನು ಡ್ರಾ ಮಾಡಿದೆ, ಈ ಸ್ಟ್ರಕ್ಚರ್ ಏನಿದೆ ಇದು ವಾಟ್ ಇಸ್ ದಿಸ್ ಇಸ್ ಕ್ಲೋರೋಫಿಲ್. ಸೊ ವೇರ್ ಇಟ್ ಇಸ್ ಪ್ರೆಸೆಂಟ್, ಕ್ಲೋರೋಫಿಲ್ ಇಸ್ ಪ್ರೆಸೆಂಟ್ ಆನ್ ದ ವಾಲ್ ಆಫ್ ದ ಥೈಲಾಕಾಯ್ಡ್. ಸೊ ಇಲ್ಲಿ ಕಾಣಿಸ್ತಿದೆಯಾ, ಈ ಥೈಲಾಕಾಯ್ಡ್ದು ವಾಲಲ್ಲಿ ನಿಮಗೆ ಪಿಗ್ಮೆಂಟ್ಗಳು ಪ್ರೆಸೆಂಟ್ ಇದೆ. ಕ್ಲೋರೋಫಿಲ್ ಎ ಮಾತ್ರ ಅಲ್ಲ, ಕ್ಲೋರೋಫಿಲ್ ಬಿ ಆಗಲಿ ಸಿ ಆಗಲಿ ಯಾವುದೇ ಪಿಗ್ಮೆಂಟ್ ಆಗಲಿ ಅದು ವಾಲ್ ಆಫ್ ದ ಥೈಲಾಕಾಯ್ಡಲ್ಲಿ ಇದೆ ಅಂತ ನಾವು ಕಲ್ತಿದ್ದೀರಿ. ಸೊ ಈಗ ಗೊತ್ತಾಯ್ತಲ್ವ ಹೇಗಿದೆ ಅರೇಂಜ್ಮೆಂಟ್ ಅಂತ. ಸೊ ಇಲ್ಲಿ ಏನಾಗ್ತಾ ಇದೆ, ಈ ಸ್ಟ್ರಕ್ಚರ್ನ ನಾನು ಏನಕ್ಕೆ ಈ ಥರ ತೋರಿಸಿದ್ದೀನಿ ಅಂದರೆ ಆ ಸ್ಟ್ರಕ್ಚರ್ನ ಈಗ ಸ್ವಲ್ಪ ತುಂಬ ಡೀಟೇಲ್ ಆಗಿ ಬೇಡ, ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಹೇಗಿದೆ ಸ್ಟ್ರಕ್ಚರ್ ಅಂತ. ಸೊ ಇದಕ್ಕೆ 2 ರೀಜನ್ ಇದೆ. ಕ್ಲೋರೋಫಿಲ್ ಎನ ನೀವು ತಗೊಂಡ್ರೆ ಇದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಇದಕ್ಕೆ 2 ರೀಜನ್ ಇದೆ, ಒಂದು ಹೆಡ್ ರೀಜನ್ ಮತ್ತು ಇದೊಂದು ಟೈಲ್ ರೀಜನ್. ಇದನ್ನು ಟೈಲ್ ಅಂತ ಹೇಳ್ತೀವಿ, ಇದನ್ನು ಹೆಡ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿಸ್ ಇಸ್ ಪಾರ್ಫೈರಿನ್ ಹೆಡ್. ಓಕೆ. ಸೊ ಹೆಡ್ ರೀಜನ್. ಮತ್ತು ಇದೇನು ಫೈಟಾಲ್ ಟೇಲ್, ಇದನ್ನು ಫೈಟಾಲ್ ಅಂತ ಹೇಳ್ತೀವಿ, ಫೈಟಾಲ್ ಟೇಲ್. ಸೊ ಈ ಕ್ಲೋರೋಫಿಲ್ ಎ ಅಲ್ಲಿ 2 ಪಾರ್ಟ್ಸ್ಗಳಿದೆ, ಒಂದು ಹೆಡ್ ಪಾರ್ಟ್ ಮತ್ತು ಒಂದು ಟೇಲ್ ಪಾರ್ಟ್. ಇದರದ್ದು ಸೆಂಟರಲ್ಲಿ ಸ್ಟ್ರಕ್ಚರ್ನ ನೀವು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾ ನೀವು ಅದರ ಪ್ರತಿಯೊಂದು ಮಾಲಿಕ್ಯೂಲ್ ಹೇಗೆ ಅರೇಂಜ್ ಮಾಡಿ ಹೇಗಿದೆ ಅಂತ ನೋಡೋಕೆ ಹೋದರೆ ಇನ್ನೂ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಅಷ್ಟೆಲ್ಲ ಡೀಟೇಲ್ ಆಗಿ ಬೇಡ. ಹೆಡ್ ಪೋರ್ಷನ್ ಇದೆ, ಒಂದು ಟೇಲ್ ಪೋರ್ಷನ್ ಇದೆ, ಇಷ್ಟು ತಿಳ್ಕೊಳ್ಳಿ ಸಾಕು. ಇದರ ಸೆಂಟರಲ್ಲಿ ಏನು ಅರೇಂಜ್ಮೆಂಟ್ ಇದೆಯಲ್ಲ, ಇದರ ಸೆಂಟರಲ್ಲಿ ಮೆಗ್ನೀಷಿಯಮ್ ಇದೆ. ಓಕೆ. ಸೊ ಮೆಗ್ನೀಷಿಯಮ್ ಯಾಕೆ ನೀವಾಗ ಮುಂಚೆ ಇತ್ತು, ಈಗ ನಿಮ್ಗೆ ಸಿಲೆಬಸ್ ಡಿಲೀಟ್ ಮಾಡಿದ್ದಾರೆ. ಮಿನರಲ್ ನ್ಯೂಟ್ರಿಷನ್ ಅಂತ ಒಂದು ಲೆಸನ್ ಇತ್ತು, ಅಲ್ಲಿ ನೀವು ಕಲ್ತಿದ್ರಿ ಕ್ಲೋರೋಫಿಲ್ ಫಾರ್ಮೇಷನ್ ಆಗಬೇಕಂದ್ರೆ ಮೆಗ್ನೀಷಿಯಮ್ ಬೇಕೇ ಬೇಕು ಅಂತ. ಮೆಗ್ನೀಷಿಯಮ್ ಯಾಕೆ ಬೇಕು? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಮೆಗ್ನೀಷಿಯಮ್ ಅಟ್ ದ ಸೆಂಟರ್. ಸೊ ಈ ಮೆಗ್ನೀಷಿಯಮ್ ಸುತ್ತ ಏನಿದೆ, ಈ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಏನಿದೆ ಅದು ಅರೇಂಜ್ ಆಗಿದೆ. ಸೊ ಈ 4 ಕಾರ್ನರ್ಸಲ್ಲೂ ನಿಮಗೆ ಪೈರಾಲ್ ರಿಂಗ್ಸ್ ಕಾಣುತ್ತೆ, 4 ಪೈರಾಲ್ ರಿಂಗ್ಸ್ ಇರುತ್ತೆ. ಸೊ ಈ ಪೈರಾಲ್ ರಿಂಗ್ಸ್ ಏನಿದೆ ಇದರ ಸುತ್ತ ಅರೇಂಜ್ ಆಗಿರೋದ್ರ ಮಧ್ಯದಲ್ಲಿ ಎಕ್ಸಾಕ್ಟ್ ಸೆಂಟರಲ್ಲಿ ಮೆಗ್ನೀಷಿಯಮ್ ಇರೋದು. ಸೊ ಈ ಪೋರ್ಷನ್ನ ನಾವು ಹೆಡ್ ಅಂತೀವಿ, ಈ ಪೋರ್ಷನ್ನ ನಾವು ಟೇಲ್ ಅಂತೀವಿ. ಸೊ ಯಾಕೆ ಇದನ್ನು ಕಲಿತಿದ್ದೀವಿ ಅಂತ ಅಂದರೆ ಇದರ ಬೇಸ್ ಮೇಲೆ ಏನಾದರೂ ಕ್ವಶನ್ಸ್ ಬಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಅರ್ಥ ಆಯ್ತಾ? ಸೊ ಈಗ ನೀವು ಅದೇ ಕ್ಲೋರೋಫಿಲ್ ಬಿನ ಕನ್ಸಿಡರ್ ಮಾಡಿದ್ರೆ ಅದಕ್ಕೂ ಕೂಡ ಸೇಮ್ ಸ್ಟ್ರಕ್ಚರ್ ಇದೆ. ಇದಕ್ಕೆ ಹೇಗಿದೆ ಕ್ಲೋರೋಫಿಲ್ ಹೇಗೆ ಸೇಮ್ ಸ್ಟ್ರಕ್ಚರ್ ನಿಮಗೆ ಕ್ಲೋರೋಫಿಲ್ ಬಿಗೂ ಕೂಡ ನಿಮಗೆ ಸ್ಟ್ರಕ್ಚರ್ ಸೇಮ್ ಇರುತ್ತೆ.
ಬಟ್ ವಾಟ್ ಇಸ್ ದ ಡಿಫ್ರೆನ್ಸ್ ಅಂದರೆ ಕ್ಲೋರೋಫಿಲ್ ಎಗೂ ಮತ್ತು ಕ್ಲೋರೋಫಿಲ್ ಬಿಗೂ ಡಿಫ್ರೆನ್ಸ್ ಏನು ಸ್ಟ್ರಕ್ಚರಲ್ಲಿ ಅಂದರೆ ಇಲ್ಲಿ ಏನಿದೆ ನಿಮಗೆ ಫಂಕ್ಷನಲ್ ಗ್ರೂಪ್ CH3 ಇದೆ ಅಲ್ವಾ. ಬಟ್ ಇಲ್ಲಿ ಫಂಕ್ಷನಲ್ ಗ್ರೂಪ್ ಏನಿದೆ ಸೇಮ್ ಆಸ್ ಇಟ್ ಈಸ್ ಬರೀರಿ, ಬೇರೆದೆಲ್ಲ ಆಸ್ ಇಟ್ ಈಸ್ ಬರೀರಿ. H72 ಮತ್ತು O5N4Mg. ಬಟ್ ಇನ್ಸ್ಟೆಡ್ ಆಫ್ CH3 ಇಲ್ಲಿ ನಮಗೇನಿದೆ CHO ಇದೆ, ಆಲ್ಡಿಹೈಡ್ ಗ್ರೂಪ್ ಇದೆ. ಓಕೆನಾ, ಇಷ್ಟೇ ನಿಮಗೆ ಡಿಫ್ರೆನ್ಸ್. ಸ್ಟ್ರಕ್ಚರ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ, ನಿಮಗೆ ನೋಡೋದಕ್ಕೂ ಹಾಗೆ ಕಾಣುತ್ತೆ. ಬಟ್ ಇಲ್ಲಿ ಏನಿದೆ, ಇನ್ಸ್ಟೆಡ್ ಆಫ್ ದಿಸ್ ಫಂಕ್ಷನಲ್ ಗ್ರೂಪ್ ದ ಅದರ್ ಫಂಕ್ಷನಲ್ ಗ್ರೂಪ್ ಇಲ್ಲಿ ಪ್ರೆಸೆಂಟ್. ಈ ಫಂಕ್ಷನಲ್ ಗ್ರೂಪ್ ಎಲ್ಲಿ ಪ್ರೆಸೆಂಟ್ ಇದೆ ಅಂದರೆ ಸೆಕೆಂಡ್ ಪೈರಾಲ್ ರಿಂಗಲ್ಲಿ ಇದು ಪ್ರೆಸೆಂಟ್ ಇದೆ. ಪೈರಾಲ್ ರಿಂಗ್ ಎಷ್ಟಿದೆ ಅಂತ ಹೇಳಿದೆ, 4 ಪೈರಾಲ್ ರಿಂಗ್ಸ್ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಈ 4 ಪೈರಾಲ್ ರಿಂಗ್ಸಲ್ಲಿ ಸೆಕೆಂಡ್ ಪೈರಾಲ್ ರಿಂಗ್ ಇದೆಯಲ್ಲ, ಈ ಸೆಕೆಂಡ್ ಪೈರಾಲ್ ರಿಂಗ್ಗೆ ಅಟ್ಯಾಚ್ ಆದ ಹಾಗೆ ಈ ಫಂಕ್ಷನಲ್ ಗ್ರೂಪ್ ಏನಿದೆ ಅದು ಪ್ರೆಸೆಂಟ್ ಇದೆ. ಅದ್ರ ಮೇಲಿದೆ ಸೆಕೆಂಡ್ ಪೈರಾಲ್ ರಿಂಗಲ್ಲಿ ಈ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಈ ಫಂಕ್ಷನಲ್ ಗ್ರೂಪ್ ಇಲ್ಲದೇ ಇದಿದ್ರೆ CHO ಇದ್ರೆ ಅದು ಕ್ಲೋರೋಫಿಲ್ ಬಿ ಆಗುತ್ತೆ. ಅದೇ ನೀವು ಕ್ಲೋರೋಫಿಲ್ ಸಿ ತಗೊಂಡ್ರೆ ಸ್ಟ್ರಕ್ಚರ್ ಇದು ಕೂಡ ಸಿಮ್ಲರ್ ಬರುತ್ತೆ. ಬಟ್ ಇಲ್ಲಿ ಡಿಫ್ರೆನ್ಸ್ ಏನಿದೆ ಅಂದರೆ ಫೈಟಾಲ್ ಟೇಲ್ ಇಲ್ಲ, ನೋ ಫೈಟಾಲ್ ಟೇಲ್. ಸೊ ಫೈಟಾಲ್ ಟೇಲೇ ಇದರಲ್ಲಿ ಇರೋದಿಲ್ಲ, ಆಯಿತಾ. ಸೊ ಈ ಥರ ನೀವು ಸ್ಟ್ರಕ್ಚರ್ನ ಸ್ವಲ್ಪ ಬ್ರೀಫಾಗಿ ನೋಡ್ಕೊಂಡಿರಿ. ಡೀಟೇಲ್ ಆಗಿ ಏನು ನೋಡ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಜಸ್ಟ್ ಬ್ರೀಫಾಗಿ ಹೇಗಿದೆ ಏನು ಇದಷ್ಟು ತಿಳ್ಕೊಂಡಿದ್ರೆ ಸಾಕು. ಸೊ ಇದಿಷ್ಟು ನೀವೇನು ಕಲ್ತಿದ್ದೀರಾ ಕ್ಲೋರೋಫಿಲ್ ಎ, ಬಿ ಮತ್ತು ಕ್ಯಾರೋಟಿನಾಯ್ಡ್ಸ್ ಇದರದ ಬಗ್ಗೆ ಡೀಟೇಲ್ಸ್ ಆಯಿತು. ನೆಕ್ಸ್ಟ್ ನಿಮ್ಮ NCERTಯಲ್ಲಿ ಕೆಲವೊಂದು ಗ್ರಾಫ್ಗಳನ್ನ ಕೊಟ್ಟಿದ್ದಾರೆ. ಸೊ ಆ ಗ್ರಾಫ್ಗಳ ಬಗ್ಗೆ ಈಗ ನೋಡ್ತಾ ಹೋಗೋಣ. ನಾನು ಗ್ರಾಫ್ ಡ್ರಾ ಮಾಡೋದಿಲ್ಲ, ಬಟ್ ಸೈಡಲ್ಲಿ ಪಿಕ್ಚರ್ ಹಾಕ್ತಾ ಇರ್ತೀನಿ, ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಗ್ರಾಫ್ ಏನ ಇಂಡಿಕೇಟ್ ಮಾಡ್ತಾ ಇದೆ ಅಂತ. ಅದು ಕೂಡ ನಿಮಗೆ ಇಂಪಾರ್ಟೆಂಟ್, ಬಿಕಾಸ್ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ಮೋಸ್ಟ್ ಆಫ್ ದ ಕ್ವಶನ್ ಯು ಕ್ಯಾನ್ ಆನ್ಸರ್ ಈಸಿಲಿ. ಸೊ ಅದನ್ನು ಈಗ ನೋಡೋಣ. ಓಕೆ, ಫಸ್ಟ್ ಗ್ರಾಫಲ್ಲಿ ನಿಮ್ಗೆ ಏನು ತೋರಿಸಿದ್ದಾರೆ ಅಂತಂದರೆ ಎಲ್ಲ ಪಿಗ್ಮೆಂಟ್ಸ್ಗಳೇನಿದೆ ಹೇಗೆ ಅದು ಡಿಫ್ರೆಂಟ್ ವೇವ್ ಲೆಂತಲ್ಲಿ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಅದನ್ನು ನಿಮಗೆ ಇಲ್ಲಿ ತೋರಿಸಿದ್ದಾರೆ. ಸೊ ವಾಟ್ ಈಸ್ ದಟ್ ಫಸ್ಟ್ ಗ್ರಾಫ್? ಗ್ರಾಫ್ ಇಸ್ ರೆಪ್ರೆಸೆಂಟಿಂಗ್ ದ ಅಬ್ಸಾರ್ಪ್ಷನ್ ಆಫ್ ಲೈಟ್ ಇನ್ ಡಿಫ್ರೆಂಟ್ ವೇವ್ ಲೆಂತ್. ಪಿಗ್ಮೆಂಟ್ಗಳು ಹೇಗೆ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಅಂತ ಆ ಪಿಕ್ಚರ್ ನಿಮಗೆ ಇಲ್ಲಿ ಸೈಡಲ್ಲಿ ಕಾಣ್ತಾ ಇದೆ. ಸೊ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ಕ್ಲೋರೋಫಿಲ್ ಎದು ಕಲರ್ ಏನಿದೆ ಬ್ಲೂ ಇದೆ, ಕ್ಲೋರೋಫಿಲ್ ಬಿದು ಕಲರ್ ಏನಿದೆ ಗ್ರೀನ್ ಇದೆ, ಕ್ಯಾರೋಟಿನಾಯ್ಡ್ ಏನಿದೆ ಅದು ಯೆಲ್ಲೋ ಕಲರಲ್ಲಿದೆ. ಸೊ ಇಲ್ಲಿ ನೋಡಿ ಕ್ಯಾರೋಟಿನಾಯ್ಡ್ ವರ್ಡ್ನ ಯೂಸ್ ಮಾಡಿದ್ದಾರೆ, ಅದಕ್ಕಾಗಿ ನಿಮಗೆ ಕ್ಲಾರಿಟಿ ಇರಬೇಕು. ಅಲ್ಲ ಪ್ರೀವಿಯಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಝ್ಯಾಂಥೋಫಿಲ್ ಮತ್ತು ಕ್ಯಾರೋಟಿನ್ ಅಂತ ಯೂಸ್ ಮಾಡಿಬಿಟ್ಟು ಇಲ್ಲಿ ಸಡನ್ ಆಗಿ ಕ್ಯಾರೋಟಿನಾಯ್ಡ್ ಅಂತ ಯೂಸ್ ಮಾಡಿದಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಕ್ಯಾರೋಟಿನಾಯ್ಡ್ ಮಾತ್ರ ತೊಗೊಂಡಿದ್ದಾರೆ, ಯಾಕೆ ಝ್ಯಾಂಥೋಫಿಲ್ನ ತೊಗೊಂಡಿಲ್ಲ ಅಂತ ನಿಮಗೆ ಡೌಟ್ ಬರಬಾರ್ದು. ಅದಕ್ಕಾಗಿ ನಾನು ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಕ್ಯಾರೋಟಿನಾಯ್ಡ್ ಇಸ್ ಹ್ಯಾವಿಂಗ್ ಝ್ಯಾಂಥೋಫಿಲ್ ಆಸ್ ವೆಲ್ ಆಸ್ ಕ್ಯಾರೋಟಿನ್. ಸೊ ಈ ಕ್ಯಾರೋಟಿನಾಯ್ಡ್ನ ಯಾವ ಕಲರಲ್ಲಿ ತೋರಿಸಿದ್ದಾರೆ? ಯೆಲ್ಲೋ ಕಲರಲ್ಲಿ ತೋರಿಸಿದ್ದಾರೆ. ಸೊ 3 ಕಲರ್ಸ್ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಎಲ್ಲ ವೇವ್ ಲೆಂತ್ಗಳನ್ನ ನೀವು ಅಬ್ಸರ್ವ್ ಮಾಡಿ, ಗ್ರಾಫ್ನ ಎಲ್ಲ ಒಂದೇ ಕಡೆ ಅಬ್ಸಾರ್ಪ್ಷನ್ ಆಗ್ತಾ ಇದೆಯಾ? ಇಲ್ಲ. ಸೊ ಒಂದೊಂದು ಪಿಗ್ಮೆಂಟ್ ಒಂದೊಂದು ಕಡೆ ಮ್ಯಾಕ್ಸಿಮಮ್ ವೇವ್ ಲೆಂತ್ ಅಬ್ಸಾರ್ಪ್ಷನ್ನ ತೋರಿಸ್ತಾ ಇದೆ. ಅದೇ ಫಸ್ಟ್ ಒನ್ ನೀವು ನೋಡಿದ್ರೆ ಕ್ಲೋರೋಫಿಲ್ ಏನು ಅಬ್ಸರ್ವ್ ಮಾಡಿ ಅದು ಯಾವ ವೇವ್ ಲೆಂತಲ್ಲಿ ಅದು ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಅಂದರೆ ಅರೌಂಡ್ 430 ನ್ಯಾನೋಮೀಟರ್ ಏನಿದೆ ಆ ವೇವ್ ಲೆಂತ್ನ ಇದು ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಸೊ ಹೈಯೆಸ್ಟ್ ಮ್ಯಾಕ್ಸಿಮಮ್ ಎಷ್ಟಿದೆ? 430 ನ್ಯಾನೋಮೀಟರ್ ಇದೆ. ನೆಕ್ಸ್ಟ್ ಕ್ಲೋರೋಫಿಲ್ ಬಿ ಅದಕ್ಕಿಂತ ಸ್ವಲ್ಪ ಮೇಲೆ ನಿಮಗೆ ಕಾಣುತ್ತೆ, ಇಟ್ ಈಸ್ ಅರೌಂಡ್ 450. ಸೊ 450 ಮ್ಯಾಕ್ಸಿಮಮ್ 450 ವೇವ್ ಲೆಂತ್ ಏನಿದೆ ಅಷ್ಟುವರೆಗೆ ಅದು ಮ್ಯಾಕ್ಸಿಮಮ್ ವೇವ್ ಲೆಂತ್ನ ಅಬ್ಸರ್ವ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇದೆ. ಹಾಗೆ ಕ್ಯಾರೋಟಿನಾಯ್ಡ್ಸ್ನ ನೋಡಿದ್ರೆ ಕ್ಯಾರೋಟಿನಾಯ್ಡ್ಸ್ ನಿಮಗೆ ಅರೌಂಡ್ ನೀವು ಗ್ರೀನ್ ಹತ್ರನೇ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಗ್ರೀನ್ ಹತ್ರನೇ ಕ್ಯಾರೋಟಿನಾಯ್ಡ್ಸ್ ಕೂಡ ಇದೆ. ಬಟ್ 2 ಕಡೆ ನಿಮಗೆ ಹೈಯೆಸ್ಟ್ ಪೀಕ್ ಕಾಣ್ತಾ ಇದೆ. ಅಬ್ಸರ್ವ್ ಮಾಡಿ ಡಯಾಗ್ರಾಮ್ನ ಅಥವಾ ಗ್ರಾಫ್ನ, ಅಲ್ಲಿ ನಿಮಗೆ ಏನು ಅಂದರೆ ಆಲ್ಮೋಸ್ಟ್ 440ಇಂದ 460ವರೆಗೆ ಅಂತ ಇಟ್ಕೊಳ್ಳಿ, ಅಥವಾ 455ವರೆಗೆ ಅಂತ ಇಟ್ಕೊಳ್ಳಿ. ಸೊ ಆ ರೇಂಜಲ್ಲಿ ಏನಾಗುತ್ತೆ ಅದು ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ನ ಮಾಡ್ಕೊಳ್ಳುತ್ತೆ, ಯಾವುದು ಕ್ಯಾರೋಟಿನಾಯ್ಡ್ಸ್. ಸೊ ಹೀಗೆ ಅದು ಡಿಫ್ರೆಂಟ್ ವೇವ್ ಲೆನ್ಸಲ್ಲಿ ಪಿಗ್ಮೆಂಟ್ಗಳು ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಹಾಗೆ ನೀವು ಇನ್ನೊಂದು ಸೈಡ್ ಕೂಡ ನೀವು ಅಲ್ಲಿ ಮುಂದಕ್ಕೆ ನೀವು ನೋಡ್ಬೋದು, ಅಲ್ಲೂ ಕೂಡ ಅಬ್ಸಾರ್ಪ್ಷನ್ ಮ್ಯಾಕ್ಸಿಮಮ್ ಇದೆ. ಯಾವ ರೇಂಜ್ ಅಂದರೆ ಅರೌಂಡ್ 630ಅಲ್ಲಿ ನಿಮಗೆ ಕ್ಲೋರೋಫಿಲ್ ಬಿ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ, ಅರೌಂಡ್ 660ಅಲ್ಲಿ ಕ್ಲೋರೋಫಿಲ್ ಎ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಸೊ ಮ್ಯಾಕ್ಸಿಮಮ್ ಸೆಕೆಂಡ್ ಟೈಮ್ ಎಲ್ಲಿ ಅಬ್ಸರ್ವ್ ಆಗ್ತಾ ಇದೆ 660 ನ್ಯಾನೋಮೀಟರ್ ಇರುವಂಥ ಜಾಗದಲ್ಲಿ ಮತ್ತೆ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ನೀವು ನೋಡ್ಬೋದು. ಸೊ ಇಲ್ಲಿ ಗ್ರಾಫಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋದೇನೆಂದರೆ ಮೇನ್ ಆಗಿ 2 ವೇವ್ ಲೆಂತ್ ಅಥವಾ 2 ಲೈಟ್ಗಳಿರುವಂಥ ಜಾಗದಲ್ಲಿ ಅಬ್ಸಾರ್ಪ್ಷನ್ ಮ್ಯಾಕ್ಸಿಮಮ್ ಇದೆ. ಯಾವುದು 2 ಲೈಟ್ ಅಥವಾ ಯಾವುದು 2 ಕಲರ್ಸ್ ಅಂತಂದರೆ ಒಂದು ಬ್ಲೂ ಕಲರ್, ಇನ್ನೊಂದು ರೆಡ್ ಕಲರ್. ಸೊ ಆ ರೇಂಜ್ನ ನೋಡಿ, ನಿಮಗೆ ಅಲ್ಲಿ ಕೆಳಗಡೆ ನಾನು ಕಲರ್ಸ್ನ ಕೂಡ ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಎಲ್ಲಿ ಆಗ್ತಾ ಇದೆ ಅಂದರೆ ಬ್ಲೂ ರೀಜನಲ್ಲಿ ಮತ್ತು ರೆಡ್ ರೀಜನಲ್ಲಿ. ಈ 2 ಕಲರ್ಗಳೇನಿದೆ ಇಲ್ಲೇ ಮ್ಯಾಕ್ಸಿಮಮ್ ಫೋಟೋಸಿಂಥೆಸಿಸ್ ಆಗೋದು ಅಂತ ಆಲ್ರೆಡಿ ಒಂದು ಎಕ್ಸ್ಪೆರಿಮೆಂಟ್ನ ಪ್ರೂವ್ ಮಾಡಿದ್ರು. ನಾನು ಎಕ್ಸ್ಪೆರಿಮೆಂಟ್ಸ್ ಆನ್ ಫೋಟೋಸಿಂಥೆಸಿಸ್ ಹೇಳುವಾಗ ಇದನ್ನು ಕೂಡ ಹೇಳಿದ್ದೆ, ಅದು ಫಸ್ಟ್ ವಿಡಿಯೋದಲ್ಲಿದೆ. ಅದನ್ನು ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಆ ವಿಡಿಯೋನು ಕೂಡ ನೋಡ್ಕೊಳ್ಳಿ.
TW ಆಂಗಲ್ಮನ್ ಏನಿದ್ದಾರೆ ಇವರು ಕ್ಲಾಡೋಫೋರನ್ನು ಯೂಸ್ ಮಾಡಿಕೊಂಡು ಅದೇನಿದೆ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿ ಅದಕ್ಕೆರಡು ಮೇಯ್ನಾಗಿ 2 ಲೈಟ್ ಇರುವಂಥ ರೀಜನ್ ಏನಿದೆ ರೆಡ್ ಮತ್ತು ಬ್ಲೂ ಅಲ್ಲಿ ಮ್ಯಾಕ್ಸಿಮಮ್ ಫೋಟೋಸಿಂಥೆಸಿಸ್ ಆಗಿದೆ ಅಂತ ಪ್ರೂವ್ ಮಾಡಿದರು. ಸೊ ಅದನ್ನು ಇಲ್ಲೂ ಕೂಡ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ದಿಸ್ ಕ್ಲಿಯರ್ಲಿ ಶೋಸ್ ದ್ಯಾಟ್ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ರೀಜನ್ ಆಫ್ ಬ್ಲೂ ಲೈಟ್ ಮತ್ತು ರೆಡ್ ಲೈಟ್. ಓಕೆ, ಸೊ ಈ 2 ಲೈಟ್ ಇರುವಂಥ ರೀಜನ್ಗಳಲ್ಲಿ ಫೋಟೋಸಿಂಥೆಸಿಸ್ ಏನಿರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ. ಯಾಕೆ ಅಂತಂದರೆ ಆ 2 ರೀಜನಲ್ಲೇ ಪಿಗ್ಮೆಂಟ್ಗಳು ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಆಫ್ ವೇವ್ ಲೆಂತ್ನ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಗ್ರಾಫ್ ನೋಡೋಣ. ನೆಕ್ಸ್ಟ್ ಗ್ರಾಫ್ ಇಲ್ಲಿ ಏನು ನಿಮ್ಗೆ ಕಾಣಿಸ್ತಾ ಇದೆ ಅಂದರೆ ಬರೀ ನಿಮಗೊಂದು ಡಾರ್ಕ್ ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆ. ಇಟ್ ಮೀನ್ಸ್ ಇದು ಯಾವುದೋ ಪಿಗ್ಮೆಂಟ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ, ಇಲ್ಲಿ ರೇಟ್ ಆಫ್ ಫೋಟೋಸಿಂಥೆಸಿಸ್ನ ತೋರಿಸ್ತಾ ಇದ್ದಾರೆ. ಸೊ ರೇಟ್ ಆಫ್ ಫೋಟೋಸಿಂಥೆಸಿಸ್ ಯಾವ ಟೈಮಲ್ಲಿ ಜಾಸ್ತಿ ಇದೆ, ಯಾವಾಗ ಪಿಗ್ಮೆಂಟ್ಸ್ಗಳದ್ದು ಅಬ್ಸಾರ್ಪ್ಷನ್ ಮ್ಯಾಕ್ಸಿಮಮ್ ಇದೆಯಲ್ಲ ಆವಾಗ ನಿಮಗೆ ರೇಟ್ ಆಫ್ ಫೋಟೋಸಿಂಥೆಸಿಸ್ ಕೂಡ ಮ್ಯಾಕ್ಸಿಮಮ್ ಕಾಣ್ತಾ ಇದೆ. ಸೊ ಇಟ್ ಈಸ್ ದ ಆ್ಯಕ್ಷನ್ ಆಫ್ ದ ಫೋಟೋಸಿಂಥೆಸಿಸ್, ಆ್ಯಕ್ಷನ್ ಸ್ಪೆಕ್ಟ್ರಮ್ ಅಂತ ಕೂಡ ನೀವು ಹೇಳ್ಬೋದು ಇದನ್ನು. ಸೊ ಆ್ಯಕ್ಷನ್ ಸ್ಪೆಕ್ಟ್ರಮ್ ನಿಮಗೆ 2 ರೀಜನಲ್ಲಿ ಮ್ಯಾಕ್ಸಿಮಮ್ ಕಾಣ್ತಾ ಇದೆ. ಎಲ್ಲಿ ಅಂತಂದರೆ 2 ರೀಜನಲ್ಲಿ ನೀವು ಕ್ಲೋರೋಫಿಲ್ A ಮತ್ತು B ಎಲ್ಲ ಮ್ಯಾಕ್ಸಿಮಮ್ ಎಲ್ಲಿತ್ತಲ್ವ ಆ ರೀಜನಲ್ಲಿ ನಿಮಗೆ ಫೋಟೋಸಿಂಥೆಸಿಸ್ ಕೂಡ ಜಾಸ್ತಿ ಕಾಣ್ತಾ ಇದೆ. ಸೊ ರೇಟ್ ಆಫ್ ಫೋಟೋಸಿಂಥೆಸಿಸ್ ಇಸ್ ಮ್ಯಾಕ್ಸಿಮಮ್ ಅಟ್ ದ ಸೇಮ್ ರೇಂಜ್ ವೆನ್ ದ ಪಿಗ್ಮೆಂಟ್ಸ್ ವಿಲ್ ಅಬ್ಸಾರ್ಬ್ ದ ಮೋರ್ ಲೈಟ್ ಇಂಟೆನ್ಸಿಟಿ, ಆಯಿತಾ, ಅಥವಾ ಮೋರ್ ವೇವ್ ಲೆಂತ್. ಸೊ ಆ ಪರ್ಟಿಕ್ಯುಲರ್ ರೀಜನಲ್ಲೇ ನಿಮಗೆ ಫೋಟೋಸಿಂಥೆಸಿಸ್ ಮ್ಯಾಕ್ಸಿಮಮ್ ಇರೋದು ಅಂತ ಪ್ರೂವ್ ಆಯಿತು. ಇನ್ನೊಂದು ಗ್ರಾಫ್ ಇದೆ, ಅದರಲ್ಲಿ ಕ್ಲೋರೋಫಿಲ್ A ಮತ್ತು ಆ್ಯಕ್ಷನ್ ಸ್ಪೆಕ್ಟ್ರಮ್ ಏನಿದೆ ಅದೆರಡರದ್ದು ಕಂಪ್ಯಾರಿಸನ್ ಇದೆ. ಯಾಕೆ ಕಂಪ್ಯಾರಿಸನ್ ಮಾಡಿದ್ದಾರೆ ಅಂತ ಮತ್ತೆ ಹೇಳ್ತೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆ ಬ್ಲೂ ಲೈಟ್ ಅಥವಾ ಬ್ಲೂ ಲೈನ್ ಏನಿದೆ ಅದು ಕಾಣ್ತಾ ಇದೆ, ಹಾಗೆ ಬ್ಲ್ಯಾಕ್ ಕೂಡ ಕಾಣ್ತಾ ಇದೆ. ಬ್ಲ್ಯಾಕ್ ಏನು ರೇಟ್ ಆಫ್ ಫೋಟೋಸಿಂಥೆಸಿಸ್, ಬ್ಲೂ ಏನು ಕ್ಲೋರೋಫಿಲ್ A. ಸೊ ಕ್ಲೋರೋಫಿಲ್ A ಎಲ್ಲೆಲ್ಲೇ ಮ್ಯಾಕ್ಸಿಮಮ್ ಇದೆ ಅಲ್ಲಲ್ಲಿ ನೀವು ರೇಟ್ ಆಫ್ ಫೋಟೋಸಿಂಥೆಸಿಸ್ನ ಕೂಡ ಮ್ಯಾಕ್ಸಿಮಮ್ ನೋಡ್ಬೋದು. ಇಲ್ಲಿ ಫಸ್ಟ್ ನಿಮಗೊಂದು ಯಾವಾಗ ಹೈ ಇದೆ ಅಲ್ಲೂ ಕೂಡ ನಿಮಗೆ ಕಾಣ್ತಾ ಇದೆ, ಸೆಕೆಂಡ್ ಟೈಮ್ ಹೈ ಇರುವಾಗಲೂ ಕಾಣ್ತಾ ಇದೆ. ಬಟ್ ಮಿಡಲಲ್ಲಿ ನಿಮಗೆ ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದೆ. ಯಾವುದು ಕ್ಲೋರೋಫಿಲ್ A ಕಂಪ್ಲೀಟಾಗಿ ಫ್ಲ್ಯಾಟ್ ಆಗಿದೆ, ಬಟ್ ಫೋಟೋಸಿಂಥೆಸಿಸ್ ಫ್ಲ್ಯಾಟ್ ಆಗಿಲ್ಲ. ಫೋಟೋಸಿಂಥೆಸಿಸ್ ಟು ಸಮ್ ಎಕ್ಸ್ಟೆಂಟ್ ಒಂದು ಆಪ್ಟಿಮಮ್ ರೇಂಜಲ್ಲಿ ನಡೀತಾ ಇದೆ. ಹೇಗೆ ನಡೀತಾ ಇದೆ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಅದರ್ ಪಿಗ್ಮೆಂಟ್ಸ್. ಕ್ಲೋರೋಫಿಲ್ ಏನೇ ಹೆಲ್ಪ್ ಮಾಡಬೇಕು ಫೋಟೋಸಿಂಥೆಸಿಸ್ಗೆ ಅಂತೇನೂ ಇಲ್ಲ. ಅದು ಆಕ್ಸೆಸರಿ ಪಿಗ್ಮೆಂಟ್ಸ್ ಇದೆ ಅಲ್ವಾ, ಈ ಕ್ಯಾರೋಟಿನಾಯ್ಡ್ಸಲ್ಲಿರುವಂಥ ಝ್ಯಾಂಥೋಫಿಲ್ ಆಗಲಿ ಅಥವಾ ಈ ಕೆರೋಟಿನ್ ಆಗಲಿ ಬೇರೆ ಬೇರೆ ಪಿಗ್ಮೆಂಟ್ಸ್ಗಳೇನಿದೆ ಅದೇನಿದೆ ಅದು ಹೆಲ್ಪ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಫೋಟೋಸಿಂಥೆಸಿಸ್ ರೇಟ್ ಏನಿದೆ ಅದು ಕಂಪ್ಲೀಟಾಗಿ ಫ್ಲ್ಯಾಟ್ ಆಗಿಲ್ಲ. ದಿಸ್ ಕ್ಲಿಯರ್ಲಿ ಪ್ರೂವ್ಸ್ ದ್ಯಾಟ್ ಕ್ಲೋರೋಫಿಲ್ A ಮಾತ್ರ ಅಲ್ಲ ಬೇರೆ ಪಿಗ್ಮೆಂಟ್ಗಳು ಕೂಡ ಫೋಟೋಸಿಂಥೆಸಿಸ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬರೀ ಕ್ಲೋರೋಫಿಲ್ A ಮಾತ್ರ ಆಗಿದ್ದರೆ ಎಲ್ಲಿ ಕ್ಲೋರೋಫಿಲ್ A ಅಬ್ಸಾರ್ಪ್ಷನ್ ಇದೆ ಅಲ್ಲಿ ಮಾತ್ರ ಫೋಟೋಸಿಂಥೆಸಿಸ್ ರೇಟ್ ಜಾಸ್ತಿ ಇರಬೇಕಿತ್ತು, ಬೇರೆ ಕಡೆ ಫ್ಲ್ಯಾಟ್ ಆಗಿಬಿಡ್ಬೇಕಿತ್ತು. ಅಂದರೆ ಕಂಪ್ಲೀಟಾಗಿ ಅದು ಫೋಟೋಸಿಂಥೆಸಿಸ್ ರೇಟೇ ಇರಬಾರ್ದಿತ್ತು. ಬಟ್ ಅದರ ಮಿಡಲಲ್ಲೂ ಕೂಡ ನಿಮಗೆ ಫೋಟೋಸಿಂಥೆಸಿಸ್ ರೇಟ್ ಏನಿದೆ ಅದು ಒಂದು ಆಪ್ಟಿಮಮ್ ರೇಂಜಲ್ಲಿ ಮೂವ್ ಆಗ್ತಾ ಇದೆ. ಯಾಕೆ ಅಂದರೆ ಹೇಳ್ದಲ್ಲ, ಸೊ ಬಿಕಾಸ್ ಆಫ್ ಅದರ್ ಪಿಗ್ಮೆಂಟ್ಸ್ ವಿಚ್ ಆರ್ ಸಪೋರ್ಟಿಂಗ್ ದ ಫೋಟೋಸಿಂಥೆಸಿಸ್ ಪ್ರೋಸೆಸ್. ಕ್ಲೋರೋಫಿಲ್ A ಅಬ್ಸಾರ್ಬ್ ಮಾಡ್ತಿಲ್ಲ ಅಂದರೂ ಕೂಡ ಬೇರೆ ಬೇರೆ ಪಿಗ್ಮೆಂಟ್ಗಳು ಆ ಲೈಟ್ನ ಅಬ್ಸಾರ್ಬ್ ಮಾಡಿಕೊಂಡು ಕ್ಲೋರೋಫಿಲ್ Aಗೆ ಸೆಂಡ್ ಮಾಡಿ ಫೋಟೋಸಿಂಥೆಸಿಸ್ ಆಗೋ ಥರ ಹೆಲ್ಪ್ ಮಾಡ್ತಾ ಇದೆ. ಸೊ ಇದಿಷ್ಟು 3 ಗ್ರಾಫ್ ಏನಿದೆ ಅದು ನಿಮಗೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ 3 ಗ್ರಾಫ್ದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೀನಿ, ಏನೂ ಕನ್ಫ್ಯೂಷನ್ ಇಲ್ಲ ಅಂದ್ಕೊಳ್ತೀನಿ. ಏನೇ ಕನ್ಫ್ಯೂಷನ್ ಇದ್ದರೂ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಗೆಟ್ ಇಟ್ ಕ್ಲಾರಿಫೈಡ್. ಹಾಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಡೌಟ್ಸ್ ಕೇಳಬೇಕು ಅಂದರೂ ಕೂಡ ನನ್ನ ಇಮೇಲ್ ID ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅಲ್ಲೂ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕ್ಲಾರಿಫೈ ಮಾಡ್ಕೊಳ್ಬೋದು. ನೋಟ್ಸ್ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ನಿಮಗೆ ಹಾಕಿರ್ತೀನಿ. ನೋಟ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಟೆಲಿಗ್ರಾಮ್ ಗ್ರೂಪ್ ಚೆಕ್ ಮಾಡ್ಕೊಳ್ಳಿ. ನೋಟ್ಸ್ನ ಕೂಡ ನೀವು ಕಾಪಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ಹಾಕ್ತಾ ಇರೋಂಥ ಎಲ್ಲ ವಿಡಿಯೋಗಳು ನಿಮಗೆ ಡೆಫಿನೆಟಾಗಿ ಎಕ್ಸಾಮಿಗೆ ಹೆಲ್ಪ್ ಆಗೋದ್ರಿಂದ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಿ. ಮುಂದಿನ ವಿಡಿಯೋದಲ್ಲಿ ಲೈಟ್ ರಿಯಾಕ್ಷನ್ ಏನಿದೆ ಅದನ್ನು ಡೀಟೇಲ್ ಆಗಿ ನೋಡೋಣ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.